ಹೌದು, ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ನಾಳೆ ಕಡೆಯ ದಿನ. ಇವತ್ತು ಒಂದಿಷ್ಟು ಮುಹೂರ್ತ ಚೆನ್ನಾಗಿತ್ತು ಅಂತ ಹಲವಾರು ಜನ ನಾಮಿನೇಷನ್ ಫೈಲ್ ಮಾಡಿದ್ರು. ಆದ್ರೆ ಎರಡು ಇಂಟ್ರೆಸ್ಟಿಂಗ್ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಒಂದು ತುಮಕೂರು, ಹಾಗೆ ಇನ್ನೊಂದು ಕಡೆ ಮಂಡ್ಯ. ತುಮಕೂರಿನಲ್ಲಿ ದೇವೇಗೌಡರು ನಾಮಿನೇಷನ್ ಫೈಲ್ ಮಾಡಿದ್ರು. ಆದ್ರೆ ಅಲ್ಲಿ ಅವ್ರ ಜೊತೆ ಯಾರು, ಅವರ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಯಾರು ಇರ್ಲಿಲ್ಲ. ಎಲ್ರು ನಿಖಿಲ್ ಕುಮಾರಸ್ವಾಮಿ ಅವರ ನಾಮಿನೇಷನ್ ಫೈಲ್ ಮಾಡಕ್ಕೆ ಮಂಡ್ಯದಲ್ಲಿ ಇದ್ರು. ಇನ್ನೊಂದು ಕಡೆ ದೇವೇಗೌಡರಿಗೆ ಟೆನ್ಷನ್ ಕೊಡ್ಲಿಕ್ಕೆ ಮುಧನ್ಮೇಗೌಡರು, ಸದ್ಯದ ಹಾಲಿ MP ಏನಿದ್ದಾರೆ ಅವರು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ರು. ಒಂದಲ್ಲ ಎರಡು ನಾಮಿನೇಷನ್ ಫೈಲ್ ಮಾಡಿದ್ರು. ಒಂದು ನಾಮಿನೇಷನ್ ಫೈಲ್ ಮಾಡಿ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಫೈಲ್ ಮಾಡಿದ್ದೀನಿ ಅಂತ ಹೇಳಿದ್ರು. ಇನ್ನೊಂದು ನಾಮಿನೇಷನ್ ನಾನು ಇಂಡಿಪೆಂಡೆಂಟ್ ಆಗಿ ಫೈಲ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹಾಕಿರೋ ನಾಮಿನೇಷನ್ ರಿಜೆಕ್ಟ್ ಆಗುವ ಎಲ್ಲಾ ಸಂಭವಗಳಿದೆ. ಯಾಕಂದ್ರೆ ಮುಧನ್ಮೇಗೌಡರಿಗೆ ಬಿ ಫಾರ್ಮ್ ಕೊಟ್ಟಿಲ್ಲ ಕಾಂಗ್ರೆಸ್. ಸೊ ಅದು ರಿಜೆಕ್ಟ್ ಆದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಇರಲಿ ಅಂತ ಒಂದು ನಾಮಿನೇಷನ್ ಮಧ್ಯಾಹ್ನ ಫೈಲ್ ಮಾಡಿದ್ದಾರೆ. ಅದು ಆಕ್ಸೆಪ್ಟ್ ಆಗುವ ಎಲ್ಲ ಸಂಭವಗಳಿದೆ. KN ರಾಜಣ್ಣ ಅವರು ಕೂಡ ಇನ್ನೊಂದು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ತುಮಕೂರಿಂದ. ಅವರು ಕೂಡ ಕಾಂಗ್ರೆಸ್ನ ನಾಯಕರು. ದಿಷ್ಟರ ಮಧ್ಯೆ ಮಂಡ್ಯ ಯಾವತ್ತು ಹೆಡ್ಲೈನ್ಸ್ ಅಲ್ಲಿ ಇಲ್ಲದೆ ಇರಕ್ ಸಾಧ್ಯನೇ ಇಲ್ಲ. ಸುಮಲತಾ ಅವರು ಬಂದು ಹೇಳಿದ್ರು, ನನ್ನ ಫೋನ್ ನ ಕದ್ದಾಲಿಸ್ತಾ ಇದ್ದಾರೆ, ಟ್ಯಾಪ್ ಮಾಡ್ತಾ ಇದ್ದಾರೆ ಅಂತ. ಹಾಗೆ ನಮ್ಮನೆಗೆ ಬರೋರ್ದೆಲ್ಲ ಫೋಟೋ ತಗೊಂತಾ ಇದ್ದಾರೆ ವಿಸಿಟರ್ಸ್, ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೇಳ್ತಾ ಇದ್ದಾರೆ ಅಂತ ಸುಮಲತಾ ಅವರು ಆರೋಪ ಮಾಡಿದ್ದಾರೆ. ಇದು ಒಂದು ಸೀರಿಯಸ್ ಇಶ್ಯೂ ಆಗತ್ತೆ. ಬಿಜೆಪಿ ಇನ್ನೊಂದು ಕಡೆ ಎಲ್ಲಾ ಪೋಲಿಂಗ್ ಬೂತ್ ಗಳಲ್ಲಿ ಮಂಡ್ಯದಲ್ಲಿ ಸೆಂಟ್ರಲ್ ಸೆಕ್ಯೂರಿಟಿ ಫೋರ್ಸಸ್ ನ ಹಾಕ್ಬೇಕು. ಯಾಕಂದ್ರೆ JDS ಸರ್ಕಾರ ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಮಾಡ್ಕೋಬಹುದು, ರಾಜ್ಯದ ಸ್ಟೇಟ್ ಮಷಿನರಿ ಏನಿದೆ ಅದನ್ನ ಮಿಸ್ಯೂಸ್ ಮಾಡ್ಕೋಬಹುದು ಅಂತ ಒಂದಿಷ್ಟು ಕಳವಳ ವ್ಯಕ್ತಪಡಿಸಿದೆ ಬಿಜೆಪಿ. ಯೂನಿಯನ್ ಹೋಮ್ ಮಿನಿಸ್ಟರ್ಗೆ ಕೂಡ ಬರೆದಿದ್ದಾರೆ ಅರವಿಂದ್ ಲಿಂಬಾವಳಿ ಅವರು. ಚರ್ಚೆ ಮಾಡೋಣ, ಹಲವಾರು ವಿಷಯಗಳಿದೆ. ಒಂದಿಷ್ಟು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಮೊದಲಿಗೆ ಕಾಂಗ್ರೆಸ್ನ ವಕ್ತಾರರಾದ ನಿರಂಜನ್ ಅವರು ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೇನೆ JDS ನ ವಕ್ತಾರರಾದ ನಾಗೇಂದ್ರ ಪ್ರಸಾದ್ ಅವರು ಇದ್ದಾರೆ. ಪ್ರಸಾದ್ ಅವರೇ, ಸ್ವಾಗತ ಶೋಗೆ. ನಮಸ್ತೆ. ಹಾಗೆ ಬಿಜೆಪಿಯ ವಕ್ತಾರರಾದ ಜ್ಯೋತಿ ಭಟ್ ಅವರು ಇದ್ದಾರೆ. ವೆಲ್ಕಮ್ ಮ್ಯಾಮ್. ನೇರವಾಗಿ ನಿಮ್ಮ ಹತ್ರ ಬರ್ತೀನಿ ನಿರಂಜನ್ ಅವರೇ. ಎಸ್ ಸರ್. ತುಮಕೂರು ಸಿಟ್ಟಿಂಗ್ MP ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಅಲ್ಲಿ ದೊಡ್ಡ ತಪ್ಪು ಮಾಡ್ಕೊಂತ ಇದ್ಯಾ ದೋಸ್ತಿ ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನಿಮ್ಮ ಎರಡು ನಾಯಕರು ಇವತ್ತು ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಮುಧನ್ಮೇಗೌಡರು ಇರ್ಲಿ ಅಂತ ಅಡಿಷನಲ್ ಒಂದು ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತಾನು ಹಾಕಿದ್ದಾರೆ. ಆ ನಾಮಿನೇಷನ್ ರಿಜೆಕ್ಟ್ ಆಗುವ ಎಲ್ಲ ಸಂಭವಗಳಿದೆ. ಹೇಗೆ ನೋಡ್ತೀರಾ ಬೆಳವಣಿಗೆಗಳನ್ನ? ನೋಡಿ, ನಿನ್ನೆ ನಮ್ಮ ಮುದ್ದನ್ಮೇಗೌಡರು ಒಬ್ಬರು ಸಮರ್ಥ ನಾಯಕರು, ಸಮರ್ಥ ಕಾರ್ಯಕರ್ತರು, ಕ್ರಿಯಾಶೀಲ ಸಂಸದರು ಎಲ್ಲವನ್ನು ಒಪ್ಪಿಕೊಳ್ತವೆ. ನಿನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಯಾವತ್ತೂ ನಾಯಕರಾದಂಥ ಡಾಕ್ಟರ್ G. ಪರಮೇಶ್ವರರವರು ಎಲ್ಲ ಪ್ರಮುಖ ಕಾರ್ಯಕರ್ತರು, ಪ್ರಮುಖ ನಾಯಕರ ಸಭೆಯನ್ನು ತುಮಕೂರಿನಲ್ಲಿ ಕರೆದಿದ್ರು. ಏನೇನು ನಡೀತು, ಮೈತ್ರಿ ನಾವು ಸರ್ಕಾರ ಸ್ಥಾಪನೆ ಮಾಡಿದ್ದಾವೆ, ಈ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನು ಹಾಕ್ತೇವೆ, ಸೀಟುಗಳನ್ನು ಹಂಚಿಕೆ ಮಾಡ್ಕೊತೇವೆ, ಏನೇನು ನಡೀತು ಅಂತ ಕಂಪ್ಲೀಟ್ ಆಗಿ ವಿಶದವಾಗಿ ಎಲ್ಲ ವಿವರಣೆಯನ್ನು ಕೊಟ್ಟರು. ಆದರೆ ಒಬ್ಬ ಈ ದೇಶ ಕಂಡ ರೈತ ನಾಯಕ, ಒಬ್ಬ ಜನಸಾಮಾನ್ಯ, ರೈತ ಕುಟುಂಬದಿಂದ ಬಂದಂಥ ಗ್ರಾಸ್ ರೂಟ್ ಲೆವೆಲಲ್ಲಿ ಬೆಳೆದಂಥ ಒಬ್ಬ ಮಹಾನುಭಾವ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಸನ್ಮಾನ್ಯ ದೇವೇಗೌಡರು ಅವರು ನಾನು ತುಮಕೂರಿನಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಂದಾಗ ಯಾವುದೇ ನಾಯಕರು ಅದನ್ನ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಇಂಥ ಪರಿಸ್ಥಿತಿನಲ್ಲಿ ನಾನು ತುಮಕೂರು ಡೀಪ್ ಆಗಿ ಡಿಸ್ಕಸ್ ಮಾಡ್ತೀನಿ. ನನಗೆ ಒಂದೇ ಒಂದು ಇವತ್ತು ಉತ್ತರ ಬೇಕಾಗಿರೋದು, ಕ್ವಿಕ್ ರೆಸ್ಪಾನ್ಸ್. ಮುಧನ್ಮೇಗೌಡರನ್ನ ಮನವೊಲಿಸಲಿಕ್ಕೆ ಸಫಲವಾಗಿದೆಯಾ ಇಲ್ವಾ ಕಾಂಗ್ರೆಸ್? ಇಲ್ಲ ಇಲ್ಲ, ಅದು ಎಲ್ಲಾ ಪ್ರಯತ್ನಗಳು ನಡೀತಾ ಇದ್ದಾವೆ. ಸೊ ಮುದ್ದನ್ಮೇಗೌಡರು ಅಂಥ ಬಂಡಾಯಗಾರರೇನಲ್ಲ. ಸೊ ಅವ್ರಿಗೆ ಎಲ್ಲಾ ರೀತಿಯ ಕಾಂಗ್ರೆಸ್ ಬಗ್ಗೆ ಅಭಿಮಾನ ಇದೆ, ಕಾಂಗ್ರೆಸ್ ನಾಯಕರ ಬಗ್ಗೆ ಅಭಿಮಾನ ಇದೆ. ಕಳೆದ ಚುನಾವಣೆಯಲ್ಲಿ ನನ್ನನ್ನ ಅವರು ಮುದ್ದನ್ಮೇಗೌಡರು ಹೇಳಿದಂತ ಮಾತು ಎಲ್ಲಾ ಕಡೆ, ನಾನು ಒಂದು ರೀತಿಯಲ್ಲಿ ದಾರಿ ತಪ್ಪಿದ ಮಗ ಆಗಿದ್ದೆ, ನನ್ನನ್ನ ಪರಮೇಶ್ವರವರು ಕರ್ಕೊಂಡ್ಬಂದು ಸಂಸದರನ್ನಾಗಿ ಮಾಡಿದ್ರು, ನಾನು ಯಾವತ್ತೂ ಋಣಿಯಾಗಿರ್ತೀನಿ ಅಂತ ಒಂದು ಕೃತಜ್ಞತೆಯ ಭಾವವನ್ನ ಅವರು ಕಳಿಸಿದ್ರು. ನಾನು ತುಮಕೂರಿನ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಶೋನಲ್ಲಿ ನಂತರ. ಆದ್ರೆ ಒಂದು ಮುಖ್ಯವಾದ ಆರೋಪ ಬಂದಿರುತ್ತೆ ಇವತ್ತು ನಾಗೇಂದ್ರ ಪ್ರಸಾದ್ ಅವರೇ, ಈ ಸರ್ಕಾರ ಕದ್ದಾಲಿಕೆ ಮಾಡ್ತಾ ಇದೆ, ನಮ್ಮ ಫೋನ್ ನ ಟ್ಯಾಪ್ ಮಾಡ್ತಾ ಇದೆ ಅಂತ ಸುಮಲತಾ ಅವರು ಹೇಳಿದ್ದಾರೆ.
ಹಾಗೇನೆ ನಮ್ಮ ಮನೆ ಮುಂದೆ ಇಂಟೆಲಿಜೆನ್ಸ್ ಆಫೀಸರ್ಸ್ ಓಡಾಡ್ತಾ ಇರ್ತಾರೆ, ಯಾವಾಗ್ಲೂ ನಮ್ಮನೆಗೆ ಬರೋರ್ದೆಲ್ಲ ಫೋಟೋ ತಗೊಂತಾರೆ ಅಂತ ಗಂಭೀರವಾದ ಆರೋಪ. ಇವತ್ತು ರಾಜ್ಯ ಸರ್ಕಾರ ತನ್ನ ಒಂದು ಮಷೀನರಿ ಏನಿದೆ ಅದನ್ನ ಯೂಸ್ ಮಾಡ್ಕೊಂತ ಇದ್ಯಾ? ನೋಡಿ, ಮೊದಲನೇದಾಗಿ ಇವತ್ತು 543 ಕ್ಷೇತ್ರಗಳ ಪೈಕಿ ಇನ್ಕ್ಲೂಡಿಂಗ್ ನಿಮ್ಮ ಮಾಧ್ಯಮ ಕೂಡ ಸೇರಿ ತೋರಿಸ್ತಾ ಇರ್ತಕ್ಕಂಥ 2 ಕ್ಷೇತ್ರ, ಯಾವುದು ಹೈ ಟೆನ್ಷನ್ ಕ್ಷೇತ್ರ ಅಂತ ಹೇಳಿ ತಾವೇ ಅದನ್ನ ಟೈಟ್ಲ್ ಕೊಟ್ಟಿದ್ದೀರಾ. ಒಂದು ಮಂಡ್ಯ ಬಿಟ್ಟರೆ ಒಂದು ಹಾಸನ, 3ನೇ ಕ್ಷೇತ್ರ ಯಾವುದು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ತುಮಕೂರು ಆಗ್ತಾ ಇರ್ಬೋದು. ಇಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ತಮಗೂ ಗೊತ್ತಿದೆ. ಅವರ ಒಂದು ಸೇಫ್ಟಿನ ನಾವು ನೋಡ್ಕೊಳ್ತಕ್ಕಂಥದ್ದು ಈ ಒಂದು ರಾಜ್ಯದ ಏನು ಪೊಲೀಸ್ ಇಲಾಖೆ ಮತ್ತೆ ಚುನಾವಣಾ ಆಯೋಗದ ಕರ್ತವ್ಯ ಆಗಿರುತ್ತೆ ನಂಬರ್ 1. ಯಾಕೆಂತಂದ್ರೆ ಕಳೆದ 4-5 ದಿನಗಳ ಹಿಂದೆ ತಾವು ನೋಡಿದ್ರಿ, ನಿಖಿಲ್ ಕುಮಾರಸ್ವಾಮಿ ಅವ್ರ ಕಾರ್ ಮೇಲೆ ಕಲ್ಲು ಬಿದ್ದಿರ್ತಕ್ಕಂಥದ್ದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವ್ರಿಗೂ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಮತ್ತೆ ಎರಡನೇದು ಕದ್ದಾಲಿಕೆ ಅಂತಕ್ಕಂಥ ಮಾತು. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಕದ್ದಾಲಿಕೆ ಮಾಡ್ತಾ ಇದ್ದಾರೆ ಅಂತ, ನಾನು ನಿಮ್ಮ ಮೇಲೆ ಹರೀಶ್ ಅವರು ನಮ್ಮ ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ನಂದು. ನೀವೇನ್ ಕೇಳ್ತೀರಿ? ನೀವು ನನ್ನ ಮೇಲೆ ಆರೋಪ ಮಾಡಬಹುದು, ಸರ್ಕಾರದಲ್ಲಿ ಇರೋರ ಮೇಲೆ ಆರೋಪ ಕೇಳಿ. ಸರ್ಕಾರದವರು ಎಲ್ಲರೂ ಒಂದೇನೆ, ದೇಶದ ಪ್ರಜೆಗಳ ಮೇಲೆ ಎಲ್ಲರೂ ಒಂದೇನೆ. ಅದಕ್ಕೆ ನೀವು ಏನಾದ್ರೂ ಆರೋಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಕ್ಕ ದಾಖಲಾತಿಗಳು ನೀಡಬೇಕಾಗ್ತದೆ ಸೂಕ್ತವಾಗಿ. ಆಮೇಲೆ ಕ್ರಮ ಕೈಗೊಳ್ಳೋಕೆ ಚುನಾವಣಾ ಆಯೋಗ ಇದೆ, ಪೊಲೀಸ್ ಇಲಾಖೆ ಇದೆ, ಎಲ್ಲರೂ ಇದ್ದಾರೆ. ಕದ್ದಾಲಿಕೆ ಆಳ್ಕೆ ಮಾಡುವಂತಹ ಸಂದರ್ಭ ಬಂದಿದ್ರೆ ನೀವು ತೋರಿಸ್ಬೇಕು. ನೋಡಿ, ಇಂಥ ಸಮಯದಲ್ಲಿ ಹಿಂಗ್ ಮಾತಾಡಿದ್ವಿ ಇಂಥ ವಿಚಾರ. ಮನೆಗೆ ಬರೋರ್ದೆಲ್ಲ ಫೋಟೋ ತಗೊಂತಾರೆ ಅಂತ ಯಾರು ಸುಮಲತಾ ಅವ್ರು ಹೇಳಿದ್ದಾರೆ ಸರ್. ಒಂದು ಮಾತನ್ನ ಹೇಳ್ತಿದ್ದೀನಿ, ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಬೆನ್ನಿಗೆ ಚೂರಿ ಹಾಕೋರು ಯಾರಂತ ನನಗೆ ಗೊತ್ತು, ಯಾರ್ಯಾರು ಅವ್ರ ಜೊತೆ ಇದ್ದಾರೆ ಅಂತ ಗೊತ್ತು. ಈ ತರ ಹೇಳಿಕೆ ಕೊಟ್ಟಾಗ ಪೂರಕವಾಗಿದ್ದಂಗ ಅನ್ಸುತ್ತಲ್ವಾ? ಒಂದು ನಿಮಿಷ, ನಿಮಗೆ ನಮಗೆಲ್ಲ ಇಡೀ ವಿಶ್ವಕ್ಕೆ ಗೊತ್ತು ಬೆನ್ನು ಚೂರಿ ಹಾಕ್ತಿರೋರು ಯಾರು ಅಂತ ಹೇಳಿ. ಅವ್ರ ಬಗ್ಗೆ ಅವ್ರು ಮಾತಾಡಿರೋದು, ಇವ್ರ ಬಗ್ಗೆ ಅಲ್ಲ. ಯಾಕೆ ಚೂರಿ ಆಗ್ತದೆ ಅವ್ರ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿದರೆ ಪ್ರಪಂಚಕ್ಕೆ ಗೊತ್ತಿದೆ. ನೀವು ಮಾತಾಡ್ತಕ್ಕಂಥದ್ದು ಕದ್ದಾಲಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಫೋಟೋಗಳು ತಕ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಿಮ್ ಕಣ್ಣು ಮುಂದೆ ಇದ್ರೆ ನಿಮ್ಗೆ ಗೊತ್ತಾಗುತ್ತಲ್ವಾ? ಅದನ್ನೇನು ಮುಚ್ಚು ಮನೆನಾ? ಗೊತ್ತಾಗದೆ ಕಂಪ್ಲೇಂಟ್ ಕೊಡಿ. ಅಲ್ಲಿ 108 ಕಂಪ್ಲೇಂಟ್ಸ್ ನಿಮ್ದು ಒಂದಿರುತ್ತೆ, ಕೊಡಿ. ಅದನ್ನ ಎನ್ಕ್ವೈರಿ ಮಾಡ್ತಾರೆ. ಆ ರೀತಿ ಇತ್ತು ಅಂದ್ರೆ ಆಕ್ಷನ್ ತಗೋತಾರೆ ಇಮಿಡಿಯೇಟ್ ಆಗಿ. ಯಾಕಂತ ಈಗ ಅವ್ರದ್ದು ಕದ್ದಾಲಿಕೆ ಮಾಡೋಂಥ ಅವಶ್ಯಕತೆ ನಮ್ಗೇನಿದೆ? ಯಾವ ವಿಚಾರಕ್ಕೆ ನಾವು ಕದ್ದಾಲಿಕೆ ಮಾಡ್ಬೇಕು? ಅದನ್ನ ನಾವು ಹೋಗ್ತಾ ಇರೋದು ಅಭಿವೃದ್ಧಿ ವಿಚಾರದ ಮೇಲೆ ಜನಗಳ ಮುಂದೆ ಹೋಗ್ತಾ ಇದೀವಿ. ಅವ್ರ ವಿಷಯ ಕದ್ದಾಲಿಕೆ ಮಾಡ್ಕೊಂಡು ನಾವು ನೋಡ್ಕೊಳ್ಳೋಂಥದ್ದು ಏನಿದೆ? ಈಗ ಇನ್ನೂ ಒಂದು ಮಾತನ್ನ ಹರೀಶ್ ಅವರೇ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ನೀವು ನಿಷ್ಠೆಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ, ನೀವು ಕರೆಕ್ಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ನಿಮ್ಮನ್ನ ಏನ್ ಕದ್ದಾಲಿಕೆ ಮಾಡಿದ್ರೆ ನೀವ್ ಯಾಕೆ ಹೆದರ್ತಾ ಇದ್ದೀರಿ? ಯಾಕೆ ಎದ್ರಕ್ಕೆ ಹೋಗ್ತೀರಿ? ನಾನು ಕರೆಕ್ಟ್ ಆಗಿದ್ದೀನಿ, ಕದ್ದಾಲಿಕೆ ಮಾಡ್ಕೊಳ್ಳಿ. ನಾನು ತಪ್ಪು ಮಾಡಿದ್ರೆ ತಾನೇ ನನಗೆ ಭಯ ಇರ್ತಕ್ಕಂಥದ್ದು. ತಪ್ಪು ಮಾಡ್ತಾ ಇಲ್ಲ. ಭಯದ ಪ್ರಶ್ನೆ ಅಲ್ಲ, ಇಲ್ಲಿ ಪ್ರಶ್ನೆ ಇರೋದು ಸರ್ಕಾರ ತನ್ನ ಹಲವಾರು ಡಿಪಾರ್ಟ್ಮೆಂಟ್ ಗಳನ್ನ ಈ ತರ ಮಿಸ್ಯೂಸ್ ಮಾಡ್ಕೊಂತ ಇದೆ ರಾಜಕೀಯ ಉದ್ದೇಶದಿಂದ ಅಂತ ಜ್ಯೋತಿ ಭಟ್ ಅವರೇ ಲಾಸ್ಟ್ ಕ್ಲಾರಿಫೈ ಮಾಡ್ತೀನಿ. ಇವತ್ತು ಕೂಡ ಒಂದು ಆರೋಪ ಮಾಡಿದ್ರು, ಪಾಪ 400 ರೂಪಾಯಿ ಕೊಟ್ಟು ಬೈಕ್ ಅವ್ರನ್ನ ಕರ್ಕೊಂಡ್ ಬಂದ್ರು, ಇದು ಬಸ್ ಅಲ್ಲಿ ಬರೋರಿಗೆ 500 ರೂಪಾಯಿ ಇವೆಲ್ಲ ಲೆಕ್ಕ ಕೊಟ್ರು. ಬಾಯಿ ಮಾತಲ್ಲಿ ಆರೋಪ ಮಾಡ್ತಕ್ಕಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾರೆ. ಒಂದು ಮಾತು, ಮಂಡ್ಯದಲ್ಲಿ ಯಾರು ನಿಮ್ಮ ಕಾರ್ಯಕರ್ತರು ಆನ್ ರೆಕಾರ್ಡ್ ಇದ್ದಾರೆ, ನನ್ನ ಮೊಬೈಲ್ಗೆ ನಿಮಗೆ 25 ರೆಕಾರ್ಡಿಂಗ್ ಕೊಡ್ತೀನಿ, ನಾನು ರೆಡಿ ಮಾಡಿ ಕೊಡ್ತಕ್ಕಂಥದ್ದು. ಸ್ವಾಮಿ, ನಿಮಗೆ ದುಡ್ಡು ಕೊಟ್ರೆ ಇಡೀ 1 ನಿಮಿಷ ಹೇಳೋ ತನಕ ಕೇಳಿ. 10 ಜನನ್ನ ನಿಲ್ಸ್ಬಿಟ್ಟು ಪ್ರಿಪೇರ್ ಮಾಡ್ಬಿಟ್ಟು ನಾನು ತಕ್ಕೊಳ್ಳೋದಕ್ಕೆ ಇದೇನು ದೊಡ್ಡ ವಿಷಯ ಅಲ್ಲ. ಸೋಷಿಯಲ್ ಮೀಡಿಯಾ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನಾನು ಕೂಡ 25 ನನ್ನ ಹತ್ರ ತೋರಿಸುವಂತದ್ದು. ನೀವು ಅವತ್ತು ಜನ ಸೇರಿಸಿದ ದಿವಸದಲ್ಲಿ ಯಾವ ಊರಿನ ಜನ ಎಷ್ಟು ಜನ ಬಂದ್ರೆ ಲಿಸ್ಟ್ ಇದೆ ನನ್ನ ಹತ್ರ. ನೀವು ಅದ್ರ ಬಗ್ಗೆ ಎಷ್ಟು ಎಲ್ಲ ಕೂಡ ಪೂರ್ವ ನಿಯೋಜಿತವಾದಂತಹ ಕೆಲಸಗಳಿವೆಲ್ಲ. ಇದರಲ್ಲಿ ನೀವೇನಾದ್ರೂ ಆ ರೀತಿ ಇತ್ತು ಅಂತಂದ್ರೆ ಸಾಬೀತು ಮಾಡಿ ಇಟ್ಕೊಳ್ಳಿ. ಸರ್ಕಾರದ ಯಾವುದೇ ಡಿಪಾರ್ಟ್ಮೆಂಟ್ ಗಳನ್ನ ನಮ್ಮ ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಅಂತದ್ದು ಜೆಡಿಎಸ್ ಇವತ್ತು. ಅವರು ಇಲ್ಲ, ಅವರು ಮಾಡಿದ್ದಾರೆ. ಆಕ್ಚುಲಿ ನೀವು ಇನ್ಫ್ಯಾಕ್ಟ್ ಸೆಂಟ್ರಲ್ ಫೋರ್ಸಸ್ ಹಾಕಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು, ಸೆಕ್ಯೂರಿಟಿಗೆ ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ ಚಾನ್ಸಸ್ ಇದೆ ಬೂತ್ ಕ್ಯಾಪ್ಚರಿಂಗ್ ಆಗೋದು, ಪ್ಲಸ್ ಬೇರೆ ಅವ್ಯವಸ್ಥೆ ಆಗೋದು. ಸ್ಟೇಟ್ ಎಲೆಕ್ಷನ್ ಟೈಮ್ ಅಲ್ಲಿ ನಮ್ ಲೀಗಲ್ ಸೆಲ್ ಎಷ್ಟು ಒದ್ದಾಡಿದೆ ಅಂತ ನಮಗ್ ಗೊತ್ತು. ನಾವು ಕಂಪ್ಲೇಂಟ್ ಫೈಲ್ ಮಾಡಿದೀವಿ, ಬಿಬಿಎಂಪಿ ಕಮಿಷನರ್ ನಾವು ಚೇಂಜ್ ಮಾಡಿದೀವಿ, ನಾವು ಎಷ್ಟೋ ಕೆಲಸ ಮಾಡಿದೀವಿ. ಸ್ಟೇಟ್ ಎಲೆಕ್ಷನ್ ಟೈಮ್ ಅಲ್ಲಿ ಸಿಂಪತಿ ನಿಮ್ ಸಿಎಂ ಮತ್ತೆ ಫ್ಯಾಮಿಲಿ
ಅಸೆಂಬ್ಲಿ ತರ ನಾವು ಕಣ್ಣೀರ್ ಹಾಕಲ್ಲ. ನಾವು ಕಣ್ಣೀರಲ್ಲ, ನಮ್ಮ ಹತ್ರ ಜನಗಳ ಅವಿನಾಭಾವ ಸಮಾಧಾನ ಕಣ್ಣೀರ್ ಬರೋದು ನಿಮಗೆ. ನಿಮ್ಮ ಕಣ್ಣೀರು ತಾನೇ ಬರಕ್ಕೆ ಅಲ್ಲ, ನಿಮ್ಮ ಕಣ್ಣೀರು ನಿಮಗೆ ಮತ್ತೊಂದು ಕಣ್ಣೀರು ನಮ್ಮಲ್ಲಿ ಕಣ್ಣೀರಿದೆ. ಜನಗಳ ಕಷ್ಟಗಳನ್ನು ನಮ್ಮ ಕಣ್ಣೀರು ಬರುತ್ತೆ, ನಿಮಗೆ ಬರಲ್ಲ. ಯಾಕಂದ್ರೆ ಓಕೆ, ಜ್ಯೋತಿ ಭಟ್ ಅವರು ಪಾಯಿಂಟ್ ಮಾಡಿ. ನಿಮಗೆ 10 ವರ್ಷ ಕೆಲಸ ಎಲ್ಲಿ ಕೆಲಸ ಮಾಡಿ ತೋರಿಸಿದ್ರಿ? ಯಾವ ಕೆಲಸ? ಆಯ್ತು, ಯಾವ ಕೆಲಸ? It's a big joke. ಯಾವ ಕೆಲಸ ಮಾಡಿದ್ರೆ ತೋರಿಸಿ. ಒಂದೇ ಸೆಕೆಂಡ್ ಅವ್ರು ಪಾಯಿಂಟ್ ಮಾಡಿ. ಡೈಗ್ರೆಸ್ ಆಗೋದು ಬೇಡ. ಹಿಟ್ ಅಂಡ್ ರನ್ ಕೆಲಸ ಮಾಡಬೇಡಿ. ಹಿಟ್ ಅಂಡ್ ರನ್ ಕೆಲಸ ಮಾಡೋದು ನೀವು, ನಾವಲ್ಲ. 8,750 ಕೋಟಿ ರೂಪಾಯಿನ ನಾವು ಕಾಮಗಾರಿನ ಬಂಡ ಬಿಟ್ಟಿದ್ದೀವಿ. ಇದೇ ಸಿಎಂ ಹೇಳ್ತಾರೆ, ಇದೇ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ಏನ್ ಸ್ವಾಮಿ ಇರ್ತಕ್ಕಂಥ ಬಜೆಟ್ ಎಲ್ಲ ಕೂಡ ಮಂಡ್ಯಗೆ ಕೊಟ್ಬಿಟ್ಟಿದ್ದೀರಾ ಅಂತ ಹೇಳಿ. ಹೋಗಿ ನೀವಲ್ಲಿ ಮಂಡ್ಯ ಗೊತ್ತಾಗುತ್ತೆ ನಾಳೆ ಬೆಳಿಗ್ಗೆ ಪ್ರಚಾರಕ್ಕೆ ಏನ್ ಹೇಳ್ತಾರೆ ಜನ ಅಂತ ಹೇಳಿ. ಒಂದು ನಿಮಿಷ. ಏನಾಗಿದೆ ಅಂತ ನಾವು ಕ್ಯಾಂಪೇನ್ ಮಾಡಿದೀವಿ ಅಲ್ಲಿ. ನಾವು ಇರೋದೇ ಮಂಡ್ಯದಲ್ಲಿ, ನೀವು ಕ್ಯಾಂಪೇನ್ ಮಾಡಿರ್ಬೋದು, ನಾವು ಲೋಕಲ್ ಅಲ್ಲಿ ಇದ್ದೀವಿ. ನಾವು ಒಂದು ನಾನೇನ್ ಹೇಳ್ತೀನಿ ಅಂತಂದ್ರೆ ಮಾತಾಡಿ ಸಂತೋಷ. ನೀವು ಈ ಒಂದು ಆರೋಪ ನಿಮಿಷ ನಾಗೇಂದ್ರ ಪ್ರಸಾದ್ one second I'll come to you. I'll come to you. One second ನಾಗೇಂದ್ರ ಪ್ರಸಾದ್ ಒಂದಂತೂ ಸ್ಪಷ್ಟವಾಗಿದೆ, ನಿಖಿಲ್ ಅವ್ರು ಇನ್ನ ಡೆವಲಪ್ಮೆಂಟ್ ಬಗ್ಗೆ ಯಾವ್ದು ಮಾತಾಡಿಲ್ಲ, ಎಲ್ಲೂ ಮಾತಾಡಿಲ್ಲ, ಯಾವ್ದೇ ಇಂಟರ್ವ್ಯೂಲು ನಾನು ಕೇಳಿಸ್ಕೊಂಡಿಲ್ಲ. ಜಸ್ಟ್ ಫಾರ್ ಕ್ಲಾರಿಫಿಕೇಶನ್ ಒಂದ್ ನಿಮಿಷ ಬರ್ತೀನಿ. ಜ್ಯೋತಿ ಭಟ್ ಅವರೇ, ಬಿಜೆಪಿ ಇವತ್ತು ಪ್ರತಿಯೊಂದು ಬೂತ್ಗೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ನ ಹಾಕಿ, ನೀವು ಕೇಂದ್ರೀಯ ಪಡೆಗಳೇನಿದೆ CRPF ಇರಬಹುದು, BSF ಇರಬಹುದು, ಯಾವ್ಯಾವ್ದು ಯೂಸ್ ಆಗುತ್ತೋ ಎಲೆಕ್ಷನ್ ಟೈಮಲ್ಲಿ ಅದನ್ನ ಪ್ರತಿಯೊಂದು ಬೂತ್ಗೆ ಹಾಕಿ ಮಂಡ್ಯದಲ್ಲಿ ಅಂತ ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದೆ. ಆ ರೀತಿಯ ಪರಿಸ್ಥಿತಿ ಉದ್ಭವ ಆಗಿದೆಯಾ ಅನ್ನೋದು ಪ್ರಶ್ನೆ. ಉದ್ಭವ ಆಗಬಹುದು ಅಂತ ಇಟ್ಸ್ ಏನ್ ಹೇಳೋದಂದ್ರೆ ಮುನ್ನೆಚ್ಚರಿಕೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಓಕೆ, ಉದ್ಭವ ಆಗಬಹುದು. ಅದಕ್ಕೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆದ್ರೆ ಅಲ್ಲಿ ಮತ್ತೆ ರಿಎಲೆಕ್ಷನ್ ಆಗ್ಬೇಕಾಗತ್ತೆ, ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಜನರಿಗೆ ತೊಂದರೆ ಆಗಬಾರ್ದು ಅಂತ ಅದಕ್ಕೆ ನಾವು ಅದನ್ನ ಮುನ್ನೆಚ್ಚರಿಕೆಯಿಂದ ನೀವು ಹಾಕಿ ಅಂತ ಹೇಳ್ತಾ ಇರೋದು ಅಷ್ಟೇ. ಓಕೆ, ಇಲ್ಲಿ ಮುಖ್ಯಮಂತ್ರಿಗಳು ಯಾವ್ದೇ ಒಂದು ಅಂಗ ಇರಬಹುದು, ಯಾವ್ದೇ ಡಿಪಾರ್ಟ್ಮೆಂಟ್ ಇರಬಹುದು, ಅದನ್ನ ಯೂಸ್ ಮಾಡ್ತಾ ಇದಾರಾ ಅನ್ನೋದು ಪ್ರಶ್ನೆ ಉದ್ಭವ. ಯಾಕಂದ್ರೆ ಹರೀಶ್ ಅವರೇ, ಮೇಡಮ್ ಅವರು ಹೇಳಿದಕ್ಕೆ ನಾನು ಕೌಂಟರ್ ಮಾಡ್ತಾ ಇಲ್ಲ, ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ. ಚುನಾವಣಾ ಆಯೋಗ ಸೂಕ್ಷ್ಮ ಮತಗಟ್ಟೆಗಳು, ಅತಿ ಸೂಕ್ಷ್ಮ ಮತಗಟ್ಟೆಗಳು, ಈ ರೀತಿ ಒಂದು ಕ್ಲಾಸಿಫಿಕೇಶನ್ ಮಾಡಿತ್ತು. ಇಲ್ಲ, ದಟ್ಸ್ ಬೇಸ್ಡ್ ಆನ್ ಹಿಸ್ಟರಿ. ಬಿಜೆಪಿ ನೀವು ಬೂತ್ ಕ್ಯಾಪ್ಚರಿಂಗ್ ಅಂತಂದ್ರಲ್ಲ, ನೋ ಬೂತ್ ಕ್ಯಾಪ್ಚರಿಂಗ್ ಅಂದ್ರಲ್ಲ, ಬೂತ್ ಕ್ಯಾಪ್ಚರಿಂಗ್ ಅಂದ್ರಲ್ಲ, ಯಾವ ಕಾಲದಲ್ಲಿ ಇದೀವಿ ನಾವು? ಬೂತ್ ಕ್ಯಾಪ್ಚರಿಂಗ್ ಅಂದ್ರೆ ಯಾವ ಕಾಲದಲ್ಲಿ ಇದೀವಿ ನಾವು? ಹಿಂಗಾಗಿ ಸೊ ಅದು ಅಂತ ನೀವು ಮಾಡಿದ್ದೀರಾ, ಅವರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಚುನಾವಣೆ ನಡೆಸಕ್ಕೆ ಬಿಡ. ಎಲೆಕ್ಷನ್ ಕಮಿಷನ್ ಇಸ್ ನೋ ಮೋರ್ ಹೋಲಿ. ನೀವು ಹೇಳ್ತೀರಾ ಇವಿಎಂ ಬಗ್ಗೆ ಪ್ರಶ್ನೆ ಎತ್ತಿದ್ದೀರಾ, ಒಂದು ಬೋಗಸ್ ವೋಟ್ ಇವತ್ತು ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ನಾನು ಹಾಗಾದ್ರೆ ನೀವು ಯಾಕೆ ಇವಿಎಂ ಬಗ್ಗೆ ಪ್ರಶ್ನೆ ಎತ್ತಾನೆ ಹೇಳ್ತೀರಾ? ಜ್ಯೋತಿ ಮೇಡಮ್ ಪ್ಲೀಸ್ ಬೋಗಸ್ ವೋಟ್ಗೂ ಇವಿಎಂ ಡಿಫಾಲ್ಟ್ ಇದೆಯಲ್ಲ, ಅದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಲ್ಲ, ಕಾಂಗ್ರೆಸ್ ಲೀಡರ್ಸ್ ಯಾರು, ಒಂದ್ ನಿಮಿಷ, ಕಾಂಗ್ರೆಸ್ ಲೀಡರ್ಸ್ ಒಬ್ರು ಹೇಳ್ತಾರೆ ಇಲ್ಲ ನೀವು ಯಾವ್ದೇ ಬಟನ್ ಒತ್ತಿದ್ರು ಬಿಜೆಪಿಗೆ ಹೋಗುತ್ತೆ ಅಂತ ಅಲ್ಲೆಲ್ಲೋ ಸ್ಟೇಟ್ಮೆಂಟ್ ಮಾಡ್ತಾರೆ. ಈ ರೀತಿಯ ಹೇಳಿಕೆ ಮಾಡಿ ಇವಿಎಂ ನ ಎಲೆಕ್ಷನ್ ಕಮಿಷನ್ ನ ನೀವು ಪ್ರಶ್ನೆ ಮಾಡಿದೀರಾ? ಹೇಗಂದ್ರೆ ಇದು ಕಾಂಗ್ರೆಸ್ ಗೆಲ್ಲಿಲ್ಲ ಅಂದ್ರೆ ಇವಿಎಂ ತಪ್ಪಿದೆ, ಕಾಂಗ್ರೆಸ್ ಗೆತ್ತು ಅಂದ್ರೆ ಇವಿಎಂ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ನೀವು ಅಪೋಸಿಷನ್ ಅಲ್ಲಿ ಇದ್ದಾಗ ಪ್ರಶ್ನೆ ಎತ್ತಿದ್ದಾರಾ? ಓಕೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಇವತ್ತು ಪ್ರಶ್ನೆ ಇವಾಗ ಸಿಎಂ ಅವರ 2-3 ಹೇಳಿಕೆ ಬಗ್ಗೆ ನಾವು ಒಂದಿಷ್ಟು ಗಮನ ಕೊಡಬೇಕಾಗತ್ತೆ. ದರ್ಶನ್ ಅವರ ಮನೆ ಮೇಲೆ ಅಟ್ಯಾಕ್ ಆಗತ್ತೆ, ಸಿಎಂ ಅವ್ರು ಹೇಳ್ತಾರೆ ಯಾಕವರು CCTV ಸ್ವಿಚ್ ಆಫ್ ಮಾಡಿದ್ರಂತೆ, ಬಿಡಿ ಏನೇ ಇರ್ಲಿ ನಾನು ಸಿಎಂ, ನಾನು ಅವ್ರಿಗೆ ರಕ್ಷಣೆ ಕೊಡ್ತೀನಿ ಅಂತ. ಒಂದು ಇನ್ವೆಸ್ಟಿಗೇಷನ್ ಆಗ್ತಾ ಇರಬೇಕಾದ್ರೆ ಆ ಇನ್ವೆಸ್ಟಿಗೇಷನ್ ಮಾಹಿತಿನ ಯಾಕೆ ಪಬ್ಲಿಕ್ ಡೊಮೈನ್ ಹಾಕ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದು ಒಂದು ಪಾಯಿಂಟ್ ಆಗುತ್ತೆ. ಎರಡನೇದು, ಸುಮಲತಾ ಅವರ ಮನೆ ಮುಂದೆ ಕದ್ದಾಲಿಕೆ ಆಗ್ತಾ ಇದೆಯೋ, ಇಂಟೆಲಿಜೆನ್ಸ್ ಆಫೀಸರ್ಸ್ ಓಡಾಡ್ತಾ ಇದಾರೋ, ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಇಸಿಗೆ ಬಂದ್ರೆ ಸರ್ಕಾರ ಅದಕ್ಕೆ ಉತ್ತರ ಕೊಡ್ಲೇಬೇಕು. ಇವತ್ತು ಯಾವ ಆಫೀಸರ್ಸ್ ಇದ್ರು ಅಲ್ಲಿ, ಇವತ್ತು ಏನ್ ಕೆಲಸ ಇತ್ತು ಅವ್ರಿಗೆ ಅಂತ. ಹಾಗೇನೆ ಒಂದೆರಡು ಈ ತರ ಹೇಳಿಕೆಗಳು ಕೊಟ್ಟಾಗ ಜೋಡಿ ಎತ್ತು, ನಮಗ್ ಗೊತ್ತು ಯಾರವ್ರ ಹತ್ರ ಇದಾರೆ, ಬೆನ್ನಿಗೆ ಯಾರು ಚೂರಿ ಆಗ್ತಾ ಇದಾರೆ. ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಒಂದಿಷ್ಟು ಡಿಪಾರ್ಟ್ಮೆಂಟ್ಗಳನ್ನ ಬಳಸ್ಕೊಂಡು ಇವತ್ತು ಎಲ್ಲೋ ಸ್ಪೈ ಮಾಡ್ತಾ ಇದ್ದಾರಾ,
ಕದ್ದಾಲಿಕೆ ಮಾಡ್ತಾರೆ, ಇದೆಲ್ಲ ಪ್ರಶ್ನೆ ಉದ್ಭವ ಆಗುತ್ತೆ. ಹೆಂಗೆ ನಾಗೇಂದ್ರ ಪ್ರಸಾದ್ ಅವರೇ ಜಸ್ಟಿಫೈ ಮಾಡ್ಕೊಂತೀರಾ ಒಂದು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ದರ್ಶನ್ ಅವ್ರ ಮನೆ ಮೇಲೆ ಅಟ್ಯಾಕ್ ಆಗಿರೋದು, ಅದರ ಮಾಹಿತಿ ಯಾಕೆ ಮುಖ್ಯಮಂತ್ರಿಗಳು ಪಬ್ಲಿಕ್ ಡೊಮೇನ್ ಅಲ್ಲಿ ಹಾಕ್ತಾ ಇದ್ದಾರೆ? ಹರೀಶ್ ಅವರೇ, ದಯವಿಟ್ಟು ಈ ಒಂದು ನಿಮ್ಮ ಮಾಧ್ಯಮದಿಂದ ತಪ್ಪು ಸಂದೇಶ ಹೋಗೋದು ಬೇಡ. ದಯವಿಟ್ಟು ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ದರ್ಶನ್ ಈ ರಾಜ್ಯದ ಒಬ್ಬ ಅತ್ಯುತ್ತಮ ನಟ. ಆ ನಟನ ಮನೆಗೆ ಏನಾದ್ರು ತೊಂದರೆ ಆದಾಗ ಅದಕ್ಕೆ ಸೆಕ್ಯೂರಿಟಿ ಕೊಡಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿ ಕರ್ತವ್ಯ. ಅವರ ಮನೆ ಸಿಸಿಟಿವಿ ಸ್ವಿಚ್ ಆಫ್ ಆಗಿತ್ತು ಅಂತ ನೀವು ಪ್ರಶ್ನೆ ಎತ್ತಿದಾಗ ಅವರ ಇಂಟೆನ್ಷನ್ ಬಗ್ಗೆ ಪ್ರಶ್ನೆ ಎತ್ತುತ್ತಾ ಇಲ್ವಾ ನೀವು? ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಅವಕಾಶ ಕೊಡಿ, ಸ್ಪಷ್ಟನೆ ಕೊಡ್ತೀನಿ. ಈಗ ನೋಡಿ, ಅಲ್ಲಿ ಮಧ್ಯರಾತ್ರಿ 3 ಗಂಟೆ ಸಮಯದಲ್ಲಿ ಯಾರೊಬ್ರು ಕಲ್ಲು ಹೊಡೆದಿರ್ತಕ್ಕಂಥದ್ದು ಸತ್ಯ. ಅವ್ರು ಕಲ್ಲು ಹೊಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸಿಸಿ ಕ್ಯಾಮ್ರಾ ಆಫ್ ಆಗಿತ್ತು ಅಂದ್ರೆ ಇದು ಅರ್ಥ ಏನು? ಎಲ್ಲೋ ಸಂಶಯ ಮೂಡುತ್ತೆ, ಏನಾದ್ರೂ ಪೂರ್ವ ಯೋಜಿತವಾಗಿ ಏನಾದ್ರೂ ಮಾಡಿದ್ದಾರೆ. ಜವಾಬ್ದಾರಿಯುತವಾದಂತ ಒಂದು ಆಕ್ಟರ್ ಮನೆಯಲ್ಲಿ 24 hours ಕೂಡ ನಿಮಗೆ ಸಿಸಿ ಕ್ಯಾಮ್ರಾ ಆನ್ ಅಲ್ಲಿ ಇರುತ್ತೆ. ಇವ್ರು ಕಲ್ಲೊಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ವ್ಯವಸ್ಥಿತವಾಗಿ ಏನಾದ್ರೂ ಮಾಡಿದ್ರಾ, ಇದನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ರಾಜ್ಯದ ಜನತೆಗೆ ರಾಜ್ಯದ ಜನತೆಗೆ ಆ ಒಂದು ಜನಗಳಲ್ಲಿ ಇರ್ತಕ್ಕಂಥ ಏನು ಏನ್ ಯೋಚನೆ ಮಾಡ್ತಾರೆ ಇವತ್ತು, ಎಲ್ಲ ಇವರೇ ಜೆಡಿಎಸ್ ಅವ್ರು ಓಡಿಸ್ಬಿಟ್ರೆ, ನೀವು ಹೇಳೋದು ಒಂದೇ ಮಾತು, ಜೆಡಿಎಸ್ ಅವ್ರು ಓಡಿಸಿದ್ರ ಅಂತ ಹೇಳಿ ಬ್ಲೈಂಡ್ ಆಗಿ ಹೇಳ್ತೀರಾ. ಅದಕ್ಕೆ ಸ್ಪಷ್ಟನೆ ಕೊಡ್ಬೇಕಾಗಿರ್ತಕ್ಕಂಥ ರಾಜ್ಯ ಕರ್ತವ್ಯ. ಒಂದು ಜ್ಯೋತಿ ಭಟ್ ಅವರು, ನಿರಂಜನ್ ಅವರು ಇಬ್ರು ವಕೀಲರಿದ್ದಾರೆ ಸರ್. ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ನ ರಿವೀಲ್ ಮಾಡಬಹುದಾ? ಒಂದು ನಿಮಿಷ ನಾನು ಹೇಳ್ತಿದ್ದೀನಿ, ಇವತ್ತು ಒಂದು ಮಾತು ಹೇಳ್ತಿದ್ದೀನಿ ಹರೀಶ್ ಅವರೇ, ಅದಿನ ಚಾರ್ಜ್ ಶೀಟ್ ಫೈಲ್ ಆಗಿಲ್ವಲ್ಲ? ಒಂದು ನಿಮಿಷ ಹರೀಶ್ ನಂತರ ಒಂದು ಮಾತು ಹೇಳ್ತಿದ್ದೀನಿ. ತಮ್ಮ ಮಾಧ್ಯಮದಲ್ಲೇನೆ ಈ ದೇಶದ ದೊಡ್ಡ ದೊಡ್ಡ ಹಗರಣಗಳನ್ನ ಇನ್ನೂ ಇನ್ವೆಸ್ಟಿಗೇಷನ್ ಇರೋವನೇ ಅವ್ರಿಗಿಂತ ಜಾಸ್ತಿ ನೀವು ತೋರಿಸ್ತಾ ಇದ್ದೀರಾ. ಹಾಗಾದ್ರೆ ಪ್ರಶ್ನೆ ಮಾಡಬಹುದು, ತೊಂದರೆ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಮೇಡಮ್ 1800 ಕೋಟಿ ಆರೋಪ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಆಗಿದೆಯಾ? 1800 ಕೋಟಿ ಇನ್ವೆಸ್ಟಿಗೇಷನ್ ದಯವಿಟ್ಟು ನೋಡಿ, ನಿಮ್ಗೊಂದು ನಮಗೊಂದು ನ್ಯಾಯ ಅಲ್ಲ. ಯಾವುದೇ ಕಾರಣಕ್ಕೂ ಒಂದು ನಿಮಿಷ ಬೈಠಕ್ನಲ್ಲಿ ಹೇಳುವಂತ ಮಾತುಗಳನ್ನ ಇಲ್ಲಿ ಹೇಳಕ್ ಹೋಗ್ಬಿಡಿ. ನಮ್ಮ ಕಾರ್ಯಕರ್ತರಿಗೆ RSS ಕೇಳಿ RSS ನ ಬೈಠಕ್ನಲ್ಲಿ ಹೇಳುವಂತ ಮಾತುಗಳು ಇಲ್ಲಿ ಚರ್ಚೆ ಆಗದ್ ಬೇಡ. ನಿಮ್ಮಲ್ಲಿ ಮುಚ್ಚ ಇಲ್ಲ. 526 ಕೋಟಿ ರೂಪಾಯಿಗಳಿಗೆ ಒಂದು ಏರ್ಕ್ರಾಫ್ಟ್ ಗೊತ್ತಾಯ್ತು. ವೈ ಯು ಹ್ಯಾವ್ ಪರ್ಚೇಸ್ಡ್ ಫಾರ್ 1500 ಸೊ ಓನ್ಲಿ ಫಾರ್ ದ ಪೀರಿಯಡ್ ಗ್ಯಾಪ್ ಆಫ್ ಓನ್ಲಿ 3-4 years ಅಷ್ಟೊಂದು ಆಗ್ತದ? ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಈಗ ಡಿಸ್ಕಸ್ ಮಾಡ್ತಾ ಇಲ್ಲ. ಅಡ್ವೊಕೇಟ್ ಯು ನೋ ದಟ್. ನಿರಂಜನ್ ಅವರೇ ಒನ್ ಸೆಕೆಂಡ್ ಮ್ಯಾಮ್, ಒನ್ ಸೆಕೆಂಡ್ ಡೈಗ್ರೆಸಿಂಗ್. ನಾಗೇಂದ್ರ ಪ್ರಸಾದ್ ಅವರೇ ಒಂದ್ ನಿಮಿಷ, ಒನ್ ಸೆಕೆಂಡ್ ಇಲ್ಲ, ಒನ್ ಸೆಕೆಂಡ್. ನಾಗೇಂದ್ರ ಪ್ರಸಾದ್ ಅವರೇ, ನನ್ನ ಪ್ರಶ್ನೆ ಮತ್ತೆ ಅದೇ ಇದೆ. ಮುಖ್ಯಮಂತ್ರಿಗಳು ಯಾಕೆ ಈ ರೀತಿಯ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ? ಯಾಕೋ ಒಂದು ರೀತಿಯಲ್ಲಿ ಒಂದು ಡೌಟ್ ಆಗ್ಬಿಡೋದು ಜನರ ಮನೆ ಮೈಂಡ್ ಅಲ್ಲಿ, ಯಾಕೆ ಅವ್ರ ಮನೆ ಸಿಸಿಟಿವಿ ಆಫ್ ಆಗಿತ್ತಂತೆ? ಅದು ಪೊಲೀಸ್ ಅವ್ರ ಕೆಲಸ, ಮುಖ್ಯಮಂತ್ರಿಗಳ ಕೆಲಸ ಅಲ್ಲ. ಅದು ಮುಖ್ಯಮಂತ್ರಿಗಳು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಆ ಕೇಸ್ನ. ನಿಮ್ಗೊಂದು ಮಾತು ಹೇಳ ಹರೀಶ್ ಅವರೇ, ತಾವು ಮಾಧ್ಯಮದವರಿದ್ದೀರಾ, ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದೀರಾ. ಪ್ರತಿಯೊಂದು ಇಂಟೆಲಿಜೆನ್ಸ್ ವಿಷಯ ಕೂಡ ಮುಖ್ಯಮಂತ್ರಿಗಳಿಗೆ ತನಕ ಕೇಳಿ ಮತ್ತೆ ನಾನು ವಾಪಸ್ ಬರ್ಬೇಕಾಗುತ್ತೆ. ರಾಜಕೀಯಕ್ಕೆ ಯೂಸ್ ಮಾಡ್ಕೊಂತ ಇಲ್ವಾ ಅವರು? ಯಾವ ವಿಷಯ ನೀವು ರಾಜಕೀಯಕ್ಕೆ ಹೆಂಗ್ ಯೂಸ್ ಆಗುತ್ತೆ? ದರ್ಶನ್ ಸತತವಾಗಿ ಸಂಬಂಧ. ದರ್ಶನ್ ಉತ್ತಮ ನಟ, ಇಷ್ಟು ಮುಗ್ಧರಾಗದ್ ಬೇಡ. ಸತ್ಯ ಅದು. ಅವರು ಸುಮಲತಾ ಅವ್ರಿಗೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿಗಳು ಹಲವಾರು ಬಾರಿ ಒಂದಿಷ್ಟು ಜೋಡಿ ನಾವು ಅವರಲ್ಲ ಈ ರೀತಿ ಅಲ್ಲ, ನಿಮ್ಮ ಶಾಸಕರೇ ಹೇಳ್ತಾರೆ ಅವ್ರದ್ದು ಹಳೆ ಹಿಸ್ಟ್ರಿ ಎಲ್ಲ ತೆಗಿತೀವಿ ನಾವು ಅಂತ. ರಾಜಕೀಯ ಎಲ್ಲ ಅಂತೀರಾ? ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹರೀಶ್ ಅವರೇ. ನೀವು ವಿಷಯಕ್ಕೆ ಬನ್ನಿ, ಅಂತ ವಿಚಾರಗಳು ನೀವು ತಗೊಳ್ತಕ್ಕಂತ ಅವಶ್ಯಕತೆ ಇಲ್ಲ. ಜೋಡಿ ನಿಮಗೆ ಅನುಕೂಲ ಅಲ್ದಿರೋ ನಾರಾಯಣಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ. ದಯಮಾಡಿ ನಿಮ್ಗೆ ಒಂದ್ ಮಾತು ಹೇಳ್ತಾರೆ, ಕ್ಷಮೆ ಕೇಳಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾತಲ್ಲಿ ಫ್ಲೋ ನಾನು ಹೇಳಿರ್ತಕ್ಕಂಥದ್ದು ನಿಜ. ಅದಕ್ಕೆ ನಾನು ನಿಮ್ಗೆ ಏನಾದ್ರು ಬೇಸರ
ಬೇಸರ ಕ್ಷಮೆ ಕೇಳ್ತೀನಿ ಬಹಿರಂಗವಾಗಿ ಹೇಳಿದ್ದಾರೆ, ಅದು ಮುಗ್ದೋಗಿರುವಂತ ವಿಚಾರ. ಪದೇ ಪದೇ ಸುಮ್ಮನೆ ಯಾವುದೋ ಮೂರನೇ ವಿಷಯ ಕೆಟ್ಕೋದ್ ಬೇಡ. ನಾವು ಹೋಗ್ತಾ ಇರ್ತಕ್ಕಂಥ ಮಂಡ್ಯದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಾವೇನು ಮಂಡ್ಯ ಜನತೆಗೆ ಈ ಸಮ್ಮಿಶ್ರ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾವೇನು ಜನಗಳಿಗೆ ನಾವು ಕೊಡುಗೆಗಳನ್ನು ಕೊಟ್ಟಿದ್ದೀವಿ ಮತ್ತು 4 ವರ್ಷಗಳಲ್ಲಿ ಈ ರಾಜ್ಯದ ಸಂಸದರಾಗಿರ್ತಕ್ಕಂಥ ಫೇಲ್ಯೂರು ತಾವೇ ತೋರಿಸ್ತಾ ಇದ್ರೆ. ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಜನಗಳ ಬಾಯಿ ಒಂದೊಂದು ಬೈತಾ ಇದ್ದಾರೆ ಎಂಪಿಗಳನ್ನ, ಯಾಕೆ ಕೆಲಸ ಮಾಡಕ್ಕಾಗಿಲ್ವಾ? ಅದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಅದ್ರ ಆಧಾರದ ನಾವು ಓಟ್ಗೆ ಹೋಗ್ತಾ ಇದೀವಿ. ಗೊತ್ತಾಗ್ಲಿ, ಅಭಿವೃದ್ಧಿ ವಿಚಾರ ಬಿಟ್ಟು ಬೇರೆ ವಿಷಯಕ್ಕೆ ನಾವು ಹೋಗ್ತಾ ಇಲ್ಲ. ಯಾರನ್ನ ವೈಯಕ್ತಿಕವಾಗಿ ಟೀಕೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಮಗೆ ಬಂದಿಲ್ಲ, ಬರೋದು ಇಲ್ಲ. ಅದರಿಂದ ನಾವು ಲಾಭ ಪಡ್ಕೊಳ್ತೀವಿ ಅನ್ನೋದು ಇಲ್ಲ. ನಾವು ವೈಯಕ್ತಿಕ ಟೀಕೆಗಳ ಬಗ್ಗೆ ಜೆಡಿಎಸ್ ಮಾತಾಡಕ್ಕೆ ಅರ್ಹತೆ ಇದೆಯಾ? ಮಂಡ್ಯ ಕಾಂಟೆಕ್ಸ್ಟ್ ಅಲ್ಲ, ಅಂಬರೀಶ್ ಅವರ ಪಾರ್ಥಿವ ಶರೀರ ಯಾರು ತಗೊಂಡೋದ್ರು, ಹಾಗೆ ಆಕೆ ಈ ಒಂದು ಕ್ಷೇತ್ರದ ಸೊಸೇನೆ ಅಲ್ಲ, ಮಂಡ್ಯ ಗೌಡತಿ ಅಲ್ಲ, ಈ ರೀತಿ ಹೇಳಿಕೆ ಎಲ್ಲ ಬಂದಿರೋ ಜೆಡಿಎಸ್ ಇಂದಾನೆ. ನಿರಂಜನ್ ಅವರೇ ಮಾತಾಡ್ಬೋದಾ ಕಾಂಗ್ರೆಸ್ ಇವತ್ತು? ಮೇಡಮ್ ಒಂದು ನಿಮಿಷ ಇರಿ. ಅಲ್ಲಲ್ಲ, ಯಾರು ನಮ್ಮ ಮಹಾನುಭಾವರು ಮೈಸೂರಲ್ಲಿ ಇರ್ತಕ್ಕಂಥ MP ಏನಂತ ಹೇಳಿದ್ರು, ಯಾರ ಬಗ್ಗೆ ಹೇಳಿದ್ರು? ಮಾದೇವ್ ಪ್ರಸಾದ್, ಗೀತಾ ಮಾದೇವ್ ಪ್ರಸಾದ್ ಅವರು ಇದಕ್ಕೆ ಹೇಳಿದ್ರು, ಎಮ್ಮನ ಗೂಡದ ಕಾರ್ ಬೇಕಾ ಅನ್ನೋ ಪದ ಬಳಕೆ ಮಾಡಿದ್ರು. ದಯವಿಟ್ಟು ನಾನು ತಪ್ಪು ತಿಳ್ಕೋಬಾರ್ದು, ಮಾಧ್ಯಮ ಮುಖಾಂತರ ತಮ್ಮ ತಿಳ್ಸಕ್ಕೆ ಇಷ್ಟಪಡ್ತೀನಿ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಒಳ್ಳೇದು, ನಾವು ಹೇಳಿರ್ತಕ್ಕಂಥ ವಿಷಯ ಕೆಟ್ಟದು. ಇದಕ್ಕಿಂತ ಅದಕ್ಕೆ ಪುನಾದಿ ಹಾಕಿದವರೇ ನಿಮ್ಮವರು. ಅದನ್ನ ತೆಗೆದು ನೋಡಿ ಒಂದ್ಸತಿ. ನೀವು ಫಾಲೋ ಮಾಡ್ತಾ ಇದ್ದೀರಿ ನಿರಂಜನ್? ನಾವು ಫಾಲೋ, ನಾವು ಕೆಟ್ಟ ರೀತಿ ಪದ ಬಳಕೆ ಮಾಡಿಲ್ಲ. ಎಮ್ಮನಿಗೆ ದಯವಿಟ್ಟು ಹೇಳ್ತಿದ್ದೀನಿ ಕೇಳಿ, ಕೆಟ್ಟ ಪದಗಳು ಬಳಕೆ ಮಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥ ಪದ ಬಳಕೆ ಸ್ಟೇಟ್ಮೆಂಟ್ ನಾನು ಮೆನ್ಷನ್ ಮಾಡಕ್ ಹೋಗಲ್ಲ. ಯಾವುದೋ ಒಂದು ಅಂಬರೀಶ್ ಅವ್ರ ತೀರೋಗಿ ಈಗ ಅಂಬರೀಶ್ ಅವ್ರ ತೀರೋಗಿ 1 ತಿಂಗಳ 2 ತಿಂಗಳಲ್ಲಿ ಎಮ್ಮಂಗೆ ಬೇಕಾ ಎಲೆಕ್ಷನ್, ಈ ತರ ಮಾತುಗಳೆಲ್ಲ ಆಡಿದ್ರಲ್ಲ. ಹೇಳ್ತಾ ಇದ್ದೀನಿ, ಅವ್ರು ಹೇಳಿರ್ತಕ್ಕಂಥದ್ದು ಮನಸ್ಸಲ್ಲಿ ನ್ಯಾಷನಲ್ ಟೆಲಿವಿಷನ್ ನೋಡಿ. ಈಗ ಅವ್ರೇನು ನೊಂದ್ಕೊಂಡಿರ್ತಾರೆ, ಇವತ್ತಂತ ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥ ಸ್ಪಷ್ಟನೆ ಬಿಟ್ರೆ ನೀವು ನಾನಾ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೋತೀರಾ ಅಂತಕ್ಕಂಥದ್ದು ಒಂದು. ಸರ್, ಸುಮಲತಾ ಅವ್ರನ್ನ ಬೇಸರ ಮಾಡಿಸಿ ನಾವು ಲಾಭ ಮಾಡ್ಕೊಳ್ತಕ್ಕಂಥದ್ದು ಏನಿದೆ? ಹೌದಾ ಅಲ್ಲ? ಇನ್ನೊಂದು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇವತ್ತು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಅವ್ರ ಹೆಸರುಗಳು ಹೇಳ್ಕೊಂಡು ವೈಯಕ್ತಿಕ ಟೀಕೆ ವಿಚಾರದಲ್ಲಿ ಉತ್ತರ ಕೊಡಕ್ ಹೋಗ್ಬೇಡಿ ಅಂತ. ಕಾರಣ ಇಷ್ಟೇ, ಪದೇ ಪದೇ ನಾವು ಹೋಗ್ತಾ ಕರ್ತಂದ್ರೆ ಅಭಿವೃದ್ಧಿ ವಿಷಯದ ಮೇಲೆ ವಿಷಯ. ನಿರಂಜನ್ ಅವರೇ, ರಾಜ್ಯ ಸರ್ಕಾರದ ನಡೆ, ಅದರಲ್ಲೂ ಮುಖ್ಯಮಂತ್ರಿಗಳಿರ್ಬೋದು, ಈ ರೀತಿಯ ವೈಯಕ್ತಿಕವಾದ ಟೀಕಾ ಪ್ರಹಾರ ಇರ್ಬೋದು, ಅಥವಾ ಒಂದು ಇನ್ವೆಸ್ಟಿಗೇಷನ್ ಬಗ್ಗೆ ಪಬ್ಲಿಕ್ ಅಲ್ಲಿ ಮಾತಾಡಿ ಪ್ರಶ್ನೆ ಎತ್ತದು. ಪ್ರಶ್ನೆ ಹೆಂಗೆ ಎತ್ತದು ಅಂದ್ರೆ, ಯಾರೋ ಒಬ್ಬರ ಕ್ಯಾರೆಕ್ಟರ್ ಮೇಲೆ ಒಂದಿಷ್ಟು ಪ್ರಶ್ನೆ ಎತ್ತದು, ಯಾಕೆ ಅವ್ರ ಮನೆ CCTV ಆಫ್ ಆಗಿತ್ತು, ಈ ತರ ಪ್ರಶ್ನೆಗಳು. CCTV ಯಾಕೆ ಆಫ್ ಆಯ್ತು ಅಂತ ಕೇಳೋದಿದೆಯಲ್ಲ, ಅದು ವೈಯಕ್ತಿಕ ಆಪಾದನೆ, ತಪ್ಪಿದ್ರೆ ಏನೋ ಒಂದು ಟೀಸ್ ಮಾಡುವಂಥದ್ದು ಅಥವಾ ಅವ್ರಿಗೆ ಕಳಂಕ ತರೋದು, ಇದಕ್ಕೆ ಬರೋದಿಲ್ಲ. ನಾನು ಹೇಳುವಂಥದ್ದು, ಈಗ ಪ್ರತಿ ಮನೆಯಲ್ಲೂ ಅಥವಾ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಎಲ್ಲಾ ಕಡೆ CCTV ಏನಕ್ಕೆ ಹಾಕ್ತಾರೆ? ಏನಕ್ಕೆ ಹಾಕ್ತಾರೆ? ಇಟ್ ಇಸ್ ನಥಿಂಗ್ ಬಟ್ ಎ ಪ್ರೊಟೆಕ್ಷನ್. ಅಥವಾ ಒಂದು ಯಾರಿಗೋ ಬೇರೆಯವ್ರಿಗೆ ಒಂದು ರಕ್ಷಣಾತ್ಮಕವಾದಂತ ಒಂದು ಸಾಧನ ಅದು. ಸೊ ಹೀಗಾಗಿ ನೀವು CCTV ಆಫ್ ಮಾಡಿ, ಸೊ ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೆ ಅರ್ಥ ಏನಂಗಾದ್ರೆ? ಅಲ್ಲ, ನನ್ನ ಕಂಪ್ಲೇಂಟ್ ಕೊಟ್ಟಿದ್ರ ಇಲ್ಲ ಗೊತ್ತಿಲ್ಲ. ಜ್ಯೋತಿ ಮೇಡಮ್ ಅಷ್ಟು ಕ್ಲಾರಿಫೈ, ಬಿಕಾಸ್ ಅವರಲ್ಲಿ ಸಪೋರ್ಟ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ನೀವು CCTV ಆಫ್ ಮಾಡಿ ಕಂಪ್ಲೇಂಟ್ ಕೊಡುವಂತ ಅಗತ್ಯ ಏನಿದೆ? ಒಂದು ನಿಮಿಷ ನಿಮ್ಗೆ ಮಾತು ಆಡ್ ಮಾಡ್ತೀನಿ ಮೇಡಮ್. ಕೇವಲ ಇದು ನಡೆದ 1 ಅವರ್ ಒಳಗಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ ಇದನ್ನ ಎನ್ಕ್ವೈರಿ ಮಾಡಿ ಅಂತಕ್ಕಂಥ ಸೊ ಹಿಂಗಾಗಿ ಕಂಪ್ಲೇಂಟ್ ಒಂದ್ ಹೇಳ್ತೀನಿ, ನಾನು ಅವ್ರ ಅಡ್ವೊಕೇಟ್ ಅಲ್ಲ, ಸೊ ನನಗೆ ಗೊತ್ತಿಲ್ಲ. ಓಕೆ, ಫೈನ್ ಫೈನ್ ಫೈನ್. ಅಲ್ಲ, ಚರ್ಚೆ ಮೇಡಮ್, ಚರ್ಚೆ ಬಿಜೆಪಿ ಜಸ್ಟ್ ಟ್ರೈಯಿಂಗ್ ಟು ಲೈಟನ್ ದ ಮೂಡ್. ಟುವರ್ಡ್ಸ್ ಜ್ಯೋತಿ ಮೇಡಮ್. ಸೊ ಹಿಂಗಿರುವಾಗ ಸೊ ನೀವು ಸಣ್ಣ ಪುಟ್ಟದ್ದನ್ನೆಲ್ಲ ಒಂದು ಏರಿಕೆ ಬರ್ತದೆ. ಈಗ ತಾವು ಪ್ರಶ್ನೆ ಮಾಡಿದ್ರಿ, ಏನಕ್ಕಪ್ಪ ಇನ್ನ 2 ತಿಂಗಳಾಗಿರ್ಲಿಲ್ಲ, ಬೇಕಿತ್ತ ಇವ್ರಿಗೆ? ಇದೊಂದು ರೀತಿ ಸಾಮಾನ್ಯ ಒಡನಾಟ. ನೀವು ಅಂತಲ್ಲ, ಜನಸಾಮಾನ್ಯರು ಮೇಡಮ್, ಪ್ಲೀಸ್, ಒಂದು ಕುಟುಂಬದಲ್ಲಿ ನೋಡಿ, ಅವರು ಮತ್ತೆ ಅವ್ರ ಕುಟುಂಬ ರಾಜಕೀಯ ಜೊತೆ ಒಡನಾಟ ಇದೆ,
ಚಿತ್ರರಂಗ ಜೊತೆ ಒಡನಾಟ ಇದೆ, ಉದ್ಯಮಿಗಳ ಜೊತೆ ಒಡನಾಟ ಇದೆ, ಮಾತಾಡ್ಬೋದು. ಪ್ರತಾಪ್ ಸಿಂಹ ಇದರಿಂದ ನಾವು ರಾಜಕೀಯವಾಗಿ ಇಲ್ಲಿಗಲ್ ಗೇಮ್ ತಗೊಂತೀವಿ ಅನ್ನೋದಾದ್ರೆ ಎಲೆಕ್ಷನ್ ಸೀಸನ್ ಅಲ್ಲಿ ಒಂದು ಇನ್ವೆಸ್ಟಿಗೇಷನ್ ನ ಮಾಹಿತಿ ಕೂಡ ಹೊರಗಾಕಿ ರಾಜಕೀಯ ಲಾಭ ಪಡೆಯೋ ಒಂದು ಷಡ್ಯಂತ್ರ ಅಂತ ಹೇಳ್ತಾ ಇರೋದು. ಇಲ್ಲಿ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದರ ಡೀಟೇಲ್ಸ್ ಹೊರಗಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅಂದ್ರೆ ತಪ್ಪಾಗತ್ತಾ? ಅಫ್ಕೋರ್ಸ್ ಆಗುತ್ತೆ, ಸೆಲೆಕ್ಟಿವ್ ಆಗಿ ಆಗುತ್ತೆ. ಸೆಲೆಕ್ಟಿವ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಇದು ಹೀಗೆ ಈಗ ಜಸ್ಟ್ ಪ್ರೊಜೆಕ್ಟರ್ ಇನ್ ಬ್ಯಾಡ್ ಲೈಟ್, ಯಾರು ಅವ್ರನ್ನ ಸಪೋರ್ಟ್ ಮಾಡ್ತಿದಾರೋ ಅವರನ್ನ ಬ್ಯಾಡ್ ಲೈಟ್ ಅಲ್ಲಿ ಪ್ರೊಜೆಕ್ಟ್ ಮಾಡಿ ಅಷ್ಟೇ. ಹಿ ಈಸ್ ಫೀಲಿಂಗ್ ಹರ್ಟ್. ಅವ್ರೇನ್ ಅನ್ಕೊಂಡ್ರು, ಹಿ ಹ್ಯಾಸ್ ಸಿಎಂ ಆದವರು ಅವ್ರಿಗೆ ಅವ್ರ ಫಿಲ್ಮ್ ಇಂಡಸ್ಟ್ರಿನಲ್ಲೂ ಅವ್ರಿಗೆ ಡೀಪ್ ರೂಟ್ಸ್ ಇದೆ. ಅವ್ರೇನ್ ಅನ್ಕೊಂಡ್ರು ಅಂದ್ರೆ ಇಂಡಸ್ಟ್ರಿ ಅವ್ರನ್ನ ಸಪೋರ್ಟ್ ಮಾಡುತ್ತೆ ಅಂತ. ಇಂಡಸ್ಟ್ರಿ ಅವ್ರನ್ನ ಇವಾಗ ಸಪೋರ್ಟ್ ಮಾಡ್ತಾ ಇಲ್ಲ. ಆಬ್ವಿಯಸ್ಲಿ ಹಿ ಇಸ್ ಫೀಲಿಂಗ್ ಹರ್ಟ್. ಅವ್ರ ಹರ್ಟ್ ಅನ್ನ ಅವ್ರು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಬೇರೆ ರೀತಿಯಲ್ಲಿ, ನಾನಾ ರೂಪದಲ್ಲಿ. ಮನೆ ಮೇಲೆ ಕಲ್ ತೂರಾಟ, ಇವಾಗ ಕಲ್ ಹಾಕಿದ್ದು ದರ್ಶನ್ ಅವರೇ ಮಾಡಿಸಿದ್ದು ಅಂತ ಏನ್ ಗ್ಯಾರಂಟಿ? ಇವ್ರು ಮಾಡಿಸಬಹುದಲ್ಲ. ಎಂಪೈರ್ ಹೋಟೆಲ್ ಊಟ ಸಿಗ್ಲಿಲ್ಲ ಅಂತ ಯಾರು ಕಲ್ ಹಾಕಿದ್ರು ಏನಾಯ್ತು ಅಂತ ಫುಲ್ ಬ್ಯಾಂಗ್ಳೂರ್ ಸಿಟಿಗೆ ಗೊತ್ತು. ಅಂತವ್ರನ್ನ ಇವಾಗ ನಾವು MP ಆಗಿ ಮಂಡ್ಯದಿಂದ ಚೂಸ್ ಮಾಡ್ತಾ ಇದೀವಿ. ಜನಗಳು ಹಾಗೆ ಇನ್ನ ಒಂದೆರಡು ಮೂರು ಬೆಳವಣಿಗೆಗಳಾಗಿದೆ, ಡೆವಲಪ್ಮೆಂಟ್ಸ್ ಆಗಿದೆ ಮಂಡ್ಯದಲ್ಲಿ. ಇನ್ನೊಂದು ಬೆಳವಣಿಗೆ ಒಂದಿಷ್ಟು ಬೇರೆ ಹಾಗೆ ಮಾಡಿರೋದು, ಮಂಡ್ಯದ SP ಒಂದು ಲೆಟರ್ ಬರೀತಾರೆ ವಿದ್ಯುತ್ ಕಂಪನಿಗಳಿಗೆ, ಎಲ್ಲೇ ಯಾವುದೇ ಕಾರಣಕ್ಕೂ ಪವರ್ ಕಟ್ ಆಗಬಾರ್ದು, ನಿಖಿಲ್ ಅವರು ನಾಮಿನೇಷನ್ ಸಲ್ಲಿಸ್ತಾ ಇದ್ದಾರೆ, ಆ ಒಂದು ಕಾಲಘಟ್ಟದಲ್ಲಿ ಆಗಬಾರ್ದು ಅಂತ ಹಲವಾರು ಜನ ಪ್ರಶ್ನೆ ಮಾಡ್ತಾ ಇರೋದು. ಸುಮಲತಾ ಅವರು ನಾಮಿನೇಷನ್ ಫೈಲ್ ಮಾಡಿದಾಗ ಪವರ್ ಕಟ್ ಆಯ್ತು, ಕೇಬಲ್ ಕಟ್ ಆಯ್ತು, ನಿಖಿಲ್ ಅವ್ರ ನಾಮಿನೇಷನ್ ಫೈಲ್ ಮಾಡ್ತಾ ಯಾಕೆ ಇಷ್ಟು ಮುನ್ನೆಚ್ಚರಿಕಾ ಕ್ರಮನ ಇದು, ಅಥವಾ ಬೇರೆ ಏನಾರ ಸರ್ಕಾರವನ್ನ ಓಲೈಸೋದು ಅಥವಾ ಅವ್ರನ್ನ ಮೆಚ್ಚುಗೆಗೆ ಒಳಗಾಗುವಂತ ಒಂದು ಕೆಲಸಗಳನ್ನ ಮಾಡುವ ಒಂದು ಪ್ರಯತ್ನನ ಅಂತ? ಯಾಕಂದ್ರೆ ರಾತ್ರಿ ಹೊತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದಾರೆ ಅಂದ್ರೆ ಅರ್ಥ ಆಗತ್ತೆ, ಸೆಕ್ಯೂರಿಟಿಗೆ ಬೇಕಾಗತ್ತೆ, ಕರೆಂಟ್ ಇರಬೇಕು, ಎಲೆಕ್ಟ್ರಿಸಿಟಿ ಇರಬೇಕು ಅಂತ. ಬೆಳಿಗ್ಗಿನ ಹೊತ್ತು ಏನು ಯೋಚನೆ ಜ್ಯೋತಿ ಭಟ್ ಅವರೇ ಇದು ಯಾಕೆ ಹೇಳಿರ್ಬೋದು ಅಂತ ಬಿಜೆಪಿ ಹೇಳ್ತಾರೆ. ಅದು ನೇರವಾಗಿ ಕಾಣಿಸ್ತಾ ಇದೆ, ಯಾರೋ ಒಬ್ಬ ಅಧಿಕಾರಿ ಸರ್ಕಾರವನ್ನ ಓಲೈಸ್ಲಿಕ್ಕೋ ಅವರ ಮೆಚ್ಚುಗೆಗೆ ಒಳಗಾಗ್ಲಿಕ್ಕೋ ಈ ರೀತಿಯ ಕೆಲಸ ಮಾಡ್ತಾ ಇರಬಹುದು. ಮಿಸ್ಯೂಸ್ ಆಫ್ ಅಫಿಷಿಯಲ್ ಮೆಷಿನರಿ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ. ಇನ್ನೊಂದೇನಂದ್ರೆ, ನೀವು ಒಂದು ಸ್ಟೇಟ್ಮೆಂಟ್ ಆಕ್ಚುಲಿ ನೀವು ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ. CM ಅವ್ರು ಹೇಳಿದ್ರು ಅಭಿಮನ್ಯುನ ನಾನು ಇದಕ್ಕೆ ಬಿಡ್ತಾ ಇದ್ದೀನಿ ಅಂತ, ಅದು ಚಕ್ರವ್ಯೂಹಕ್ಕೆ ಬಿಡ್ತಾ ಇದ್ದೀನಿ ಅಂತ. ಅದ್ರ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಮಹಾಭಾರತದಲ್ಲಿ ಅಭಿಮನ್ಯು ಹೊರಗಡೆ ಬರಲೇ ಇಲ್ಲ. ಓಕೆ, ಸೊ ಅದೊಂದು ಜ್ಞಾಪಕ ಇಟ್ಕೋಬೇಕು. ಇನ್ನೊಂದೇನಂದ್ರೆ, ಇವಾಗ ಆತರ ಸರ್ಕಾರ ಒಂದು ಅಫಿಷಿಯಲ್ ಆತರ ಹೇಳಿದ್ದಾರೆ ಅಂದ್ರೆ ಅವ್ರಿಗೆ ಮೇಲಿಂದ ಆರ್ಡರ್ಸ್ ಬಂದಿರಬೇಕು, ಇಲ್ಲ ಅಂದ್ರೆ ಅವ್ರು ಮಾಡಲ್ಲ ಆತರ. ಯಾವುದೇ ಆಫೀಸರು ಜನರಲಿ ಅವರು ಎಸ್ಪೆಷಲಿ ಈ KS ಕಡೆಯರ್ ಅವರೆಲ್ಲ ಇದಾರಲ್ಲ, ಅವರೆಲ್ಲ ದೇ ಆರ್ ವೆರಿ ವೆರಿ ಪರ್ಟಿಕ್ಯುಲರ್ ಟು ಪ್ಲೀಸ್ ದಿಯರ್ ಬಾಸಸ್. ಯಾಕಂದ್ರೆ ಅವ್ರಿಗೆ ಪೋಸ್ಟಿಂಗ್ಸ್ ಆಗೋದು ಅಲ್ಲಿ ವಿತ್ ಇನ್ ದ ಸ್ಟೇಟ್. ಸೊ ಅವ್ರಿಗೆ IAS ಆಫೀಸರ್ ಆಗೋ ಅಂದ್ರೆ ಪ್ರಮೋಷನ್ ಆದ್ಮೇಲೆ ಅದು ಬೇರೆ ಪ್ರಶ್ನೆ ಬರುತ್ತೆ. ಬಟ್ ವಿತ್ ಇನ್ ದ ಸ್ಟೇಟ್ ಅಂದ್ರೆ ಅವ್ರು KS ಆದ್ರೆ ಅವ್ರು ಈ ತರ ಎಲ್ಲ ಮಾಡೋದು ಒಂದು ನಾಟ್ ಓನ್ಲಿ ಇದು, ಮೇಲಿಂದ ಅವ್ರಿಗೆ ಡೆಫಿನೆಟ್ಲಿ ಏನಾರು ಒಂದು ಆದೇಶ ಬಂದಿರಲೇಬೇಕು. ಇನ್ನೊಂದು ಏನಂದ್ರೆ, ಇವಾಗ ನಿಜ ಅಂದ್ರೆ ಪುತ್ರನ್ ಮೋಹಕ್ಕೆ ಅವರು CM ಅವರು ನಿಜವಾಗ್ಲೂ ಧೃತರಾಷ್ಟ್ರ ಆಗಿದ್ದಾರೆ. ಹೇಗೆ ಆದ್ರೂ ಏನೇ ಆಗ್ಲಿ ಅವ್ರನ್ನ ಅಲ್ಲಿಂದ ಗೆಲ್ಸ್ಲೇಬೇಕು ಅಂತ. ಸೊ ಗ್ರೌಂಡ್ ರಿಯಾಲಿಟಿ ಬೇರೆ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು, ಅದು ನಮಗೆ ಗೊತ್ತಿಲ್ಲ. 23ನೇ ತಾರೀಕಿಗೆ ನಮ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಇವಾಗ ನಾವು ಎಷ್ಟೇ ಡಿಬೇಟ್ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ 23rd ಇಸ್ ದ May 23rd ನಮ್ಗೆ ನಿಜವಾದ ಪಿಕ್ಚರ್ ಗೊತ್ತಾಗುತ್ತೆ. ಆದ್ರೆ ಮೋಹ ಇರ್ಬೇಕು, ಅತಿ ಮೋಹ ಇದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಅದನ್ನ ಜ್ಞಾಪಕ ಇಟ್ಕೋಬೇಕು. ನಾಗೇಂದ್ರ ಪ್ರಸಾದ್ ಅವರು ಯಾಕೆ ಈ ರೀತಿಯ ಫರ್ಮಾನ ಹೊರಡಿಸ್ತಾರೆ ಅಂತ ಅಲ್ಲಿ ಮೇಡಮ್ ಅವ್ರು ಆಗ್ಲೇ ಹೇಳಿದ್ರು, ಸಮಾಧಾನವಾಗಿ ಹೇಳಿ, ಪಾಪ ಟೆನ್ಷನ್ ಆಗಿದೆ ಅಂತ ಕೂಲಾಗಿ ಮಾತಾಡ್ತಾ ಇದ್ದೀನಿ. ಅವ್ರು ಹೇಳ್ತೀನಿ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಅವ್ರ ಮಗನ ನಾಮಿನೇಷನ್ ಮಾಡಿದ್ರು. ದಯಮಾಡಿ ಅವತ್ತು ಯಾರ್ಯಾರಿದ್ರು, ಎಷ್ಟು ಜನ ಇದ್ರು, ಏನೇನು ದುರುಪಯೋಗ ಮಾಡಿಕೊಂಡ್ರು ಅಂತಕ್ಕಂಥದ್ದು ಒಂದು. ಎರಡನೇದು, ಈ ದೇಶದಲ್ಲಿ ಕೇಂದ್ರದಲ್ಲಿ ಸರ್ಕಾರ ಇರ್ತಕ್ಕಂಥದ್ದು ಇವ್ರದ್ದು. ಇವತ್ತಿನವರೆಗೂ ರೈಡ್ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ದು, ಕಾಂಗ್ರೆಸ್ಸೇತರ ಪಕ್ಷಗಳದ್ದು. ಒಂದು ನಿಮಿಷ, IT ED ಎಲ್ಲ ಹಂಗಂದ್ರೆ ನೀವು ಅಧಿಕಾರ ಇದೆ ಅಂತ ಕೇಂದ್ರದಲ್ಲಿ ಉಪಯೋಗಿಸ್ಕೊತಾ ಇದ್ದೀರಾ ಅಂತ ಸ್ಪಷ್ಟನೆ. ದಯಮಾಡಿ ಒಂದು ಮಾತು ಹೇಳ್ತಿದ್ದೀನಿ ಹರೀಶ್ ಅವರೇ. ರಾಜಸ್ಥಾನ್ ಗವರ್ನರ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂತ ಕಲ್ಯಾಣ್ ಸಿಂಗ್ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು? ಏನ್ ಹೇಳಿಕೆ ಕೊಟ್ಟಿದ್ದಾರೆ?
ಇಲ್ಲ 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 ಏನಾದ್ರೂ ಮಾಡಿ ನಾನು ಅಫಿಷಿಯಲ್ ಮೆಷಿನ್ ಹೌದು ಅದು ಬರಲ್ವಾ? ಒಬ್ಬ ಗವರ್ನರ್ ಆಗಿ ನೀವು ಬಿಜೆಪಿಗೆ ಮೋದಿ ಪರವಾಗಿ ಮತ ಬೇಡುವಂತ ಪರಿಸ್ಥಿತಿ ಇದೆಯಲ್ಲ, ಅದು ಬರಲ್ವಾ? ಯಾವತ್ ಎಲ್ಲಾದ್ರೂ ನೋಡಿದ್ರೆ ಈ ದೇಶದಲ್ಲಿ ಯಾವತ್ತಾದ್ರೂ ಯಾವ ಪಕ್ಷ ಮಾಡಿದ್ರು ತಪ್ಪೇನೆ. ಬಿಜೆಪಿ ಬಂತು ಅಂದ್ರೆ ನಿಮಗೆ ಗೊತ್ತು, ಯು ವಿಲ್ ಬಿ ನೋವೇರ್ ಅಂತ. ಆಗೋದಿಲ್ಲ. ನೀವು 5 ವರ್ಷ ಅಲ್ಲ, ನಿಮ್ಮ ಬಿಜೆಪಿ ಪ್ರಾರಂಭ ಆಗಿ 40 ವರ್ಷಗಳು ಕಳೆದಿದ್ದೇವೆ. ನೀವು ಶಿಶು ಅಲ್ಲ, ನೀವು ಶಿಶು ಅಲ್ಲ. ಭಾರತೀಯ ಜನತಾ ಪಾರ್ಟಿ ಶಿಶು ಅಲ್ಲ. ದಯಮಾಡಿ ಕೇಳಿ. ನನ್ನ ಪ್ರಶ್ನೆಗೆ ವಾಪಸ್ ಬನ್ನಿ, ನಾಗೇಂದ್ರ ಪ್ರಸಾದ್ ಅವರೇ, ನನ್ನ ಪ್ರಶ್ನೆಗೆ ವಾಪಸ್ ಬನ್ನಿ. ಯಾಕೆ ಅಧಿಕಾರಿ ಈ ರೀತಿಯ ಫರ್ಮಾನ ಹೊರಡಿಸ್ತಾ ಇದ್ದಾರೆ? ಇದ್ರಲ್ಲಿ ಅವ್ರ ಇಂಟ್ರೆಸ್ಟ್ ಏನಿದೆ? ಮಾತನ್ನ ಹೇಳ್ತಾ ಇದ್ದೀನಿ. ಅತಿ ಈಗ ತಾನೇ ಅಣ್ಣ ಒಂದು ಮಾತು, ನಿರಂಜನ್ ಅವರು ಒಂದು ಮಾತು ಹೇಳ್ತಿದ್ರು, ಮೇಡಮ್ ಅವರು ಒಂದು ಮಾತು ಕೇಳ್ತಾ ಇದ್ರು. ಬಿಜೆಪಿಯಲ್ಲೇನೆ ಮಾಡಿ ಪೂರ್ತಿ ಕೇಳಿ. ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತಕ್ಕಂಥ ವಿಚಾರಗಳು ಬಂದಾಗ ಸರಿಸುಮಾರು ಇವತ್ತವರೆಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು, 1-1.5 ಲಕ್ಷದ ಮೇಲ್ಪಟ್ಟು ಜನ ಸೇರ್ತಾರೆ ಅಂತ ಹೇಳಿ. ಆ ಭಾಗದಲ್ಲಿ ಸಿಸಿ ಕ್ಯಾಮ್ರಾಗಳಿದೆ, ಅಲ್ಲಿರ್ತಕ್ಕಂಥ ಪೊಲೀಸ್ ಅವರಿಗೆ ಭದ್ರತೆಯ ಬಗ್ಗೆ ಜವಾಬ್ದಾರಿ ಇದೆ. ನಾವಿನ್ನು ಚೀಪ್ ಆ ಕೆಳಮಟ್ಟಕ್ಕೆ ಹೋಗಿ ಸಣ್ಣ ಮಟ್ಟದ ರಾಜಕಾರಣ ಮಾಡೋ ಅವಶ್ಯಕತೆ ನಮ್ಗೆ ಇನ್ನೂ ಬಂದಿಲ್ಲ. ಈ ಭಾಗಗಳಲ್ಲಿ ವಿದ್ಯುತ್ ಕಟ್ ಮಾಡಬೇಡಿ ಅಂದ್ರೆ ಓಕೆ, ಅಲ್ಲೆಲ್ಲೂ ವಿದ್ಯುತ್ ಕಟ್ ಮಾಡಬೇಡಿ ಮಂಡ್ಯದಲ್ಲಿ ಅಂತೆಲ್ಲ ಫರ್ಮಾನ ನಿಮಿಷ ಇರೋ ತನಕ ಕೇಳಿ ಸರ್. ಇಲ್ಲ ನಾನೊಂದು ಮಾತು ಹೇಳ್ತೀನಿ, ಬೇಡ ಪದ ಬಳಕೆ ಬೇಡ. ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಪೊಲೀಸ್ ಅವರಿಗೆ 1.5 ಲಕ್ಷದ ಜನ ಸೇರ್ತಕ್ಕಂಥ ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ಅನೇಕ ಸಿಸಿ ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇರ್ತವೆ. ಏನೇ ಒಂದು ಸ್ವಲ್ಪ ಏರ್ಪೇರ್ ಆದ್ರೂ ಕೂಡ ನೀವು ನಾಳೆ ಬೆಳಿಗ್ಗೆ ಏನಂತೀರಾ, ಇಲ್ಲೆಲ್ಲ ಗಲಾಟೆ ಆಯ್ತು ಅಂತಂದ್ರೆ ಆಯ್ತು JDS ಅವ್ರು ಮಾಡಿಸಿದ್ರು, ಇಲ್ಲ ಕುಮಾರಸ್ವಾಮಿ ಹೊಡೆಯಕ್ಕೆ ಹೋಗಿ ಅಂತ ಹೇಳಿದ್ರು. ನೀವು ಮಾಡ್ತಕ್ಕಂಥ ಆರೋಪ ಇದೊಂದೇನೆ. ಅದಕ್ಕೇನೆ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಪೊಲೀಸ್ ಅವರ ಭಾಗದಲ್ಲಿ ಪ್ರತಿಯೊಂದನ್ನು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಕ್ಕೇನೆ ಇವತ್ತು ಇಷ್ಟೊಂದು ಸುಲಲಿತವಾಗಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ. ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಒಂದು ಸಣ್ಣ ಪುಟ್ಟದ ಗಲಭೆ ಕೂಡ ಎಲ್ಲೂ ಆಗ್ಲಿಲ್ಲ. ಕಾರಣ ಇಷ್ಟೇ, ಯಾಕೆಂತಂದ್ರೆ ಅವ್ರ ಸಿಸಿ ಕ್ಯಾಮ್ರಾಗಳಾಗಿರ್ಬೋದು, ಅವ್ರ ಆಡಳಿತವ್ರಿಗೆ ಬೇಕಾಗಿರ್ತಕ್ಕಂಥ ಕೆಲವು ಎಲ್ಲ ಕೂಡ ಕರೆಂಟ್ ಬೇಕಾಗುತ್ತೆ. ಏನ್ ನಾವು ಕರೆಂಟ್ ತೆಗೆದಿದ ತಕ್ಷಣ ಆಗುತ್ತೆ, ನಮ್ ಕರೆಂಟ್ ತೆಗೆದ್ರೆ ನಮಗೆ ಕೇಬಲ್ ಹೋಗುತ್ತಲ್ಲಿ. ಕೇಬಲ್ ಅವ್ರು ಬಂದು ನೀವಂದ್ರೆ ಕೇಬಲ್ ಕಟ್ ಮಾಡಿದ್ರು ಅಂತ ಹೇಳಿ, ಕೇಬಲ್ ಕಟ್ ಮಾಡೋ ಕೀಳುಮಟ್ಟದ ರಾಜಕಾರಣ ಮಾಡೋ ಅವಶ್ಯಕತೆ ಜಾತ್ಯತೀತ ಜನತಾ ದಳಕ್ಕೆ ಆ ಭಾಗದಲ್ಲಿ ಇದೆಯಾ? ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಪಟ್ಟಣ ಪಂಚಾಯತಿ, MLAಗಳು, MLCಗಳು, ಮಿನಿಸ್ಟರ್ಗಳು, ಅನುದಾನ ಅಲ್ಲಿರ್ತಕ್ಕಂಥ ಆ ಜನ ನಮ್ಮ ಪರವಾಗಿರುವಾಗ ನಾವ್ ಯಾಕೆ ಹೋಗಲ್ಲ? ಮುಖ್ಯಮಂತ್ರಿಗಳು ಹಲವಾರು ದಿನ ಅಲ್ಲೇ ಇರ್ತಾರೆ ಸರ್. ಒಂದು ಮಾತನ್ನು ಹೇಳ್ತಿದ್ದೀನಿ, ನಮ್ಮ MP ಸರ್ ಅಲ್ಲಿ ನಿಂತಿರೋದು, ನಮ್ಮ ಸಮ್ಮಿಶ್ರ ಸರ್ಕಾರದ MP ನಿಂತಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡ. ಒಂದು ಮಾತು ಹೇಳ್ತಿದ್ದೀನಿ, ಮೈಸೂರಲ್ಲಿ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅಂತ ಹೇಳಿಕ್ಕೆ ಪ್ರಶ್ನೆನೇ ಇಲ್ಲ. ಸೇಫ್ಟಿ, ಜನಗಳ ಸೇಫ್ಟಿ ನಮಗೆ ಮುಖ್ಯ. ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಎಲ್ಲರೂ ಆರಾಮಾಗಿ. ಮೈಸೂರಲ್ಲಿ ಒಂದು ಮಾತನ್ನು ಹೇಳ್ತಿದ್ದೀನಿ ತಮಗೆ, ಮೈಸೂರಲ್ಲಿ ಇವತ್ತು ಕ್ಯಾಂಡಿಡೇಟ್ ನಾಮಿನೇಷನ್ ಮಾಡಿದ್ರು, ಕಾಂಗ್ರೆಸ್ ಮುಖಂಡರುಗಳೆಲ್ಲ ಸೇರಲ್ಲಿ ಇರ್ಲಿಲ್ವ? ಹಾಗಾದ್ರೆ ಎಲ್ಲರೂ ಈಗ ತುಮಕೂರಲ್ಲಿ ಸನ್ಮಾನ್ಯ ದೇವೇಗೌಡರು ಮಾಡಿದ್ರು, ಎಲ್ಲ ಇರ್ಲಿಲ್ವ? ಮಂಡ್ಯದಲ್ಲಿ ಅಷ್ಟೇ ನಮ್ಮ ನಾಯಕರು, ನಮ್ಮ ಕ್ಯಾಂಡಿಡೇಟ್ ನಾವಿಲ್ಲದೆ ನೀವೆಲ್ಲಿ ಇರ್ತೀರಲ್ಲಿ? ಈಗ ಮುಖ್ಯಮಂತ್ರಿಗೆ ಇನ್ನೊಂದು ಯಾವ್ದೋ ಹೇಳಿಕೆ ಕೊಟ್ಟಿದ್ದಾರೆ, ದರ್ಶನ್ ಅವ್ರದ್ದು ಒಂದು ಆಡಿಯೋ ತುಣುಕಿದೆ, ಅದನ್ನು ರಿಲೀಸ್ ಮಾಡ್ತೀವಿ ಅಂತ. ಇದು ಒಂಥರ ಬ್ಲಾಕ್ ಮೇಲ್ ತಂತ್ರ ಅಂತ ಸುಮಲತಾ ಅವರು ಹೇಳ್ತಾರೆ. ಮೇಡಮ್ ಒಂದು ನಿಮಿಷ, ಯಾರು ಹೇಳಿದ್ದಾರೆ ನಿಮ್ಗೆ ಈ ಮಾತನ್ನ? ಕುಮಾರಸ್ವಾಮಿ ಅವರು ಹೇಳಿದ್ರೆ? ಕುಮಾರಸ್ವಾಮಿ ಅವರು ಹೇಳಿದ್ರೆ ನಿಮ್ಗೆ? ಕುಮಾರಸ್ವಾಮಿ ಅವರು ಹೇಳಿದಾರಂತಲ್ಲ, ದಯವಿಟ್ಟು ಹೇಳಿದಾರೆ. ಅಂತೆ ಕಂತೆಗಳ ಬಗ್ಗೆ ನೀವು ದಯವಿಟ್ಟು ತಪ್ಪು ಸಂದೇಶ ಕೊಡೋ ಅವಶ್ಯಕತೆ ಇಲ್ಲ. ಅವ್ರು 1000 ಹೇಳ್ತಾರೆ, ಸಾಬೀತು ಮಾಡಿ. ಇಟ್ಟನ್ನು ಹಾಕೋಯ್ತೀರಾ, 300 ರೂಪಾಯಿ ಕೊಡ್ತಾರಂತೆ, ಹಿಡ್ಕೊಳ್ಳಿ. ನಮ್ಮನೆ ಒಂದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾ ಬೆಳೆದಿದೆ ಸ್ವಾಮಿ. ನಿಮ್ಮ ಮನೆ ಮುಂದೆ CC ಕ್ಯಾಮ್ರಾ ಇದೆ, 28 ಜನ. ನಾನು ಇಲ್ಲಿ ನಿಮ್ಮ ಆಫೀಸ್ ಮುಂದೆ ಓಡಾಡಿದ್ರೆ ನಿಮ್ ಕ್ಯಾಮ್ರಾದಲ್ಲಿ ನಾನು ಕಾಣಿಸ್ತಾ ಇರ್ತೀನಿ. ನಿಮ್ಗೆ ಯಾಕೆ ಹಿಡ್ಕೊಡಲ್ಲ ಸರ್? ಸಿಂಪಲ್ ಕೆಲಸಗಳಿವೆಲ್ಲ. ನೋಡಿ, ಆರೋಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಆಡಳಿತಾತ್ಮಕ ಅಂತ ಆರೋಪ ಮಾಡಿ ಬನ್ನಿ, ಫೈಟ್ ಮಾಡಿ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ. 108 ಸಮಸ್ಯೆಗಳು ನಾವು ಕೆಲಸದ ಆಧಾರದ ಮೇಲೆ ನಾವು ಮಾತಾಡ್ತಾ ಇರೋದು. ಕೆಲಸದ ಆಧಾರದ 25 ಸತಿ ಹೇಳಿದ್ದಾರೆ. ಈ ನಾನು ಒಂದೊಂದು ಊರಿಗೆ ಹೋದಾಗ್ಲೂ ಕೂಡ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಇದುವರೆಗೂ ಏನಾಗಿದೆ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ಸಾಮಾನ್ಯ ಜನತೆ ಮುಂದೆ ಹೋಗಿ ನಾನು ಕೇಳ್ಕೊತಾ ಇದ್ದೀನಿ. ಮಂಡ್ಯದ್ರ ಬಗ್ಗೆ ಮಾತಾಡ್ತಾರೆ, ಎಲ್ಲಾ ಕ್ಯಾಂಡಿಡೇಟ್ಸ್ ಅಷ್ಟೇ. ಇನ್ನ ಯಾರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದು
ಬಗ್ಗೆ ನಾವು ನೋಡಿ ಇವತ್ತು ಹೊಸದಾಗಿ ಪ್ರಿಪೇರ್ ಆಗಿ ಮಾತಾಡ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಕಳೆದ 8 ತಿಂಗಳಿಂದ ಕೂಡ ಸಮ್ಮಿಶ್ರ ಸರ್ಕಾರ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತದೆ. ನಾವ್ ಯಾಕೆ ಇವತ್ತು ಜನಗಳಿಗೆ ಗೊತ್ತಿದೆ ನಾವು ಮಾಡ್ತಿರ್ತಕ್ಕಂಥ ಕೆಲಸ. ಇವರಿಗೆ ಕೆಲಸ ಮಾಡ್ತಿದ್ದವ್ರಿಗಾದ್ರೆ ಮಾತ್ರ ಇವತ್ತು ನಾನು ಅದು ಮಾಡ್ತಿದ್ದೆ ಮಾಡಿ ಹೇಳ್ಕೋಬೇಕು. 8 ತಿಂಗಳಿಂದ ಸರ್ಕಾರ ನಡೀತಾ ಇದೆ ಚೆನ್ನಾಗಿ ಮಾಡಿರ್ತಕ್ಕಂಥ ಹೌದು ಇರ್ಬೋದು. ಜಾಸ್ತಿ ಟೈಮ್ ಇಲ್ಲ. ತುಮಕೂರಿಗೆ ಒಂದಿಷ್ಟು ಟೈಮ್ ಕೊಡ್ಲೇಬೇಕಾಗತ್ತೆ. ಪ್ರತಿಷ್ಠೆಯ ಕಣ ಆಗಿದೆ. ಎಚ್ ಡಿ ದೇವೇಗೌಡರು ನಾಮಿನೇಷನ್ ಫೈಲ್ ಮಾಡ್ತಾರೆ. ಇನ್ನೊಂದು ಕಡೆ 2 ರೆಬೆಲ್ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ನಾಮಿನೇಷನ್ ಫೈಲ್ ಮಾಡ್ತಾರೆ. ಈ ಸೀಟ್ ಹಂಚಿಕೆಯನ್ನು ಮಾಡ್ಕೊಂಡ್ರಿ ನೀವು ನಿರಂಜನ್ ಅವರೇ, ಅದರ ಫೇಲ್ಯೂರ್ ಆಯ್ತು. ನಾವು ಫೇಲ್ಯೂರ್ ಅಂತ ಹೇಳಕ್ಕಾಗಲ್ಲ. ಇಷ್ಟು ದಿನ ತಗೊಂಡು ಸರಿಯಾಗಿ ಚಿಂತನೆ ಮಾಡದೆ ಚಿಂತನೆಯಲ್ಲಿ ಇನ್ನೊಂದು ಕಡೆ ಜೆಡಿಎಸ್ ಬ್ಯಾಂಗ್ಳೂರ್ ನಾರ್ತ್ ವಾಪಸ್ ಕೊಡ್ತಾರೆ. ಅಲ್ಲಲ್ಲ, ಚಿಂತನೆಯಲ್ಲಿ ನೀವು 2 ತಿಂಗಳು ತಗೊಂಡು ಇಷ್ಟೆಲ್ಲ ಮಾಡಿದ್ರು ಹಿಂಗ ಆಗ್ತಾ ಇದೆ ಅಂದ್ರೆ ಹರೀಶ್ ಅವರೇ ಪ್ರಶ್ನೆ ಕೇಳಿದ್ರಿ ಚೆನ್ನಾಗಿದೆ. ಬಿಜೆಪಿಯವರು 19 ಲಿಸ್ಟ್ ಯಾಕೆ ಫೈಲ್ ರಿಲೀಸ್ ಮಾಡ್ತಾರೆ? 370 ಆಗ್ಲೇ ಬಂದ್ಬಿಟ್ಟಿದೀವಿ ನಾವು, 300 ಆಗ್ಲೇ ಬಂದ್ಬಿಟ್ಟಿದೀವಿ. ಇನ್ನ 2024ವರೆಗೂ ನಾವೇ ಅಧಿಕಾರ ಮಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪುಂಖಾನುಪುಂಖವಾಗಿ ಆಗ್ತಾರಲ್ಲ. ಒಂದ್ ನಿಮಿಷ ಹರೀಶ್, ಒಂದ್ ನಿಮಿಷ ಬೆಂಗಳೂರು ದಕ್ಷಿಣದ ಬಗ್ಗೆ ಇನ್ನು ಇದುವರೆನವರೆಗೂ ಆಸ್ ಆಫ್ ನಾವು ಇದುವರೆನವರೆಗೂ ಅನೌನ್ಸ್ ಆಗ್ಲಿಲ್ಲ. ಹಂಗಾದ್ರೆ ಕ್ಯಾಂಡಿಡೇಟ್ ಇಲ್ಲ. ನಮ್ಮ ಸಿಎಂ ಇಬ್ರಾಹಿಂ ಅವ್ರ ಭಾಷೆ ಇದೆಯಲ್ಲ, ನಾವು ಹುಡ್ಸಿದ ಮಕ್ಕಳನ್ನ ನೀವು ತಗೊಂಡೋಗ್ಬಿಟ್ಟಿದ್ದೀವಿ ಮೇಡಮ್ ಪ್ಲೀಸ್, ಜ್ಯೋತಿ ಭಟ್ ಮೇಡಮ್ ಪ್ಲೀಸ್ 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 ಪ್ಲೀಸ್. ನಾನು ಹೇಳ್ತಾರೆ ನಾನು ಹೇಳೋದಿಲ್ಲ. ಐ ಆಮ್ ದಿ ಲಾಸ್ಟ್ ಪರ್ಸನ್. ನಲ್ಲಿ ಬೆಳೆದ ಬಿಜೆಪಿ ರಾಷ್ಟ್ರದ ಬಗ್ಗೆ ಸಂಸ್ಕೃತಿ ಪ್ರತಿಯೊಂದು ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ. ನಮ್ಮ ಎಲ್ಲಾ ಕಾರ್ಯಕರ್ತರಿಗೆ ನಾವು ವಿಧಾನಸಭಾ ಸದಸ್ಯತ್ವ ಕೊಡ್ತೀವಿ, ಲೋಕಸಭಾ ಸದಸ್ಯತ್ವ ಕೊಡ್ತೀವಿ ಅನ್ನೋಂಥವ್ರು ನೀವು ಯಾಕೆ ನೀವು ಆಮದನ್ನ ಮಾಡ್ಕೊಂತೀರಿ? ನಿಮ್ಮಲ್ಲಿ ಕ್ಯಾಂಡಿಡೇಟ್ಸ್ ಇಲ್ಲ ಹಂಗಾದ್ರೆ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ಆಗೋದಿಲ್ವಾ? ಯಾರು ಪಕ್ಷವನ್ನ ಕಟ್ಟಿರ್ತಾರೆ ಅವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ವಾ? ಹಂಗಾದ್ರೆ ಯಾಕೆ ನೀವು ಆಮದು ಮಾಡ್ಕೊಂತೀರಿ? ಯಾಕೆ ಪಕ್ಷಾಂತರ ತರುವಕ್ಕೆ ನೀವು ಆಸ್ಪದ ಕೊಡ್ತೀರಿ? ಹಾಗಾದ್ರೆ ನಿಮ್ಗೆ ಈ ಹಂತದಲ್ಲಿ ಯಾವುದೇ ರೀತಿಯ ಬಿಜೆಪಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ, ಯಾವುದೇ ರೀತಿಯ ನೈತಿಕತೆ ಇಲ್ಲ. ಕೇವಲ ಸುಳ್ಳು ಪ್ರಚಾರಗಳನ್ನ ಕಳೆದ 5 ವರ್ಷಗಳಿಂದ ಜನರಿಗೆ ನಿರಂಜನ್ ಅವರೇ ನನ್ನ ಪ್ರಶ್ನೆ ಒಂದ್ ನಿಮಿಷ ನಿರಂಜನ್ ಅವರೇ ನನ್ನ ಪ್ರಶ್ನೆ ಇರೋದು ಕಾಂಗ್ರೆಸ್ಗೆ ಉತ್ತರ ಕೊಡಿ. ನೀವು ಬಿಜೆಪಿಯ ಕಡೆ ಬೆಟ್ಟು ತೋರಿಸಿ ನೀವು ಇದೆಲ್ಲ ಎಲೆಕ್ಷನ್ ಪ್ರಚಾರದಲ್ಲಿ ನಡೀರಿ, ಒಂದು ಡಿಬೇಟ್ ಹೇಳ್ಬಿಟ್ಟು. ನನ್ನ ಪ್ರಶ್ನೆ ಇಷ್ಟೇ, ಇವತ್ತು ಬ್ಯಾಂಗ್ಳೂರು ಉತ್ತರಕ್ಕೆ ನಿಮ್ಗೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ. ಜೆಡಿಎಸ್ ವಾಪಸ್ ಕೊಡುತ್ತೆ ನಿನ್ನೆ ರಾತ್ರಿ ನಿಮ್ಗೆ, ಅಂದ್ರೆ ನಾಮಿನೇಷನ್ ಫೈಲ್ ಮಾಡಕ್ಕೆ 2 ದಿನ ಮುಂಚೆ ನಿಮ್ಗೆ ವಾಪಸ್ ಕೊಡ್ತಾರ ಆ ಸೀಟು. ಇನ್ನೊಂದು ಕಡೆ ಉಡುಪಿ ಚಿಕ್ಕಮಂಗ್ಳೂರಲ್ಲಿ ನೀವು ಒಂದು ಕ್ಯಾಂಡಿಡೇಟ್ ನ ಅವ್ರಿಗೆ ದತ್ತು ಕೊಡ್ತೀರಾ, ಲೋನ್ ಕೊಡ್ತೀರಾ, ಏನಾದ್ರು ಕರೀರಿ ಅದನ್ನ ಅವ್ರಿಗೆ ಕೊಡ್ತೀರಾ ನೀವು ಪ್ರಮೋದ್ ಮಧುರಾಜ್ ಅವ್ರನ್ನ. ತುಮಕೂರಲ್ಲಿ ನಿಮ್ಮ 2 ಲೀಡರ್ಸು ಇಂಡಿಪೆಂಡೆಂಟ್ ಆಗಿ ಫೈಲ್ ಮಾಡ್ತಾರೆ ನಾಮಿನೇಷನ್. 2.5 ತಿಂಗಳು ನೀವು ಚರ್ಚೆ ಮಾಡಿ ಸೀಟ್ ಹಂಚಿಕೆ ಅಂತ ಕಡೆಯದಾಗ ಅನೌನ್ಸ್ ಮಾಡಿದ್ರು ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂದ್ರೆ ಫೇಲ್ಯೂರ್ ಅಲ್ವಾ? ಸತ್ಯ ಯಾವಾಗ್ಲೂ ಕಹಿ ಇರ್ತದೆ ಹರೀಶ್ ಉಪಾಧ್ಯಾಯ ಅವರೇ. ಸೊ ಯಾವ ಅಭ್ಯರ್ಥಿ JDS ನಿಂದ ಸೋತಿರ್ತಾರೆ ಅಥವಾ ಯಾರು ಕಾಂಗ್ರೆಸ್ನಿಂದ ಸೋತಿರ್ತಾರೆ ಅಂತವ್ರಿಗೆ ಕೆಲವು ಕಡೆ ಸ್ವಲ್ಪ ಇರುಸು ಮುರುಸು ಉಂಟಾಗ್ತದೆ, ಸಹಜ. ನಾನು ಒಂದು ನಿಮಿಷ ಬಂದೆ, ನಾನು ಹೇಳಿ ಕೊಡ್ತೀನಿ. ಇನ್ನೊಬ್ರು ಕ್ಯಾಂಡಿಡೇಟ್ ಕಾಂಗ್ರೆಸ್ ಆಯ್ತಲ್ವಾ, ಯಾರು KJP ಇಂದ ಸೋತಿದ್ರಲ್ಲ ಬಿಜೆಪಿನಲ್ಲಿ ಅವ್ರಿಗೆ ಇರುಸು ಮುರುಸು ಇಲ್ವಾ? ನಿನ್ನೆವರೆಗೂ 4 ಬಾರಿ ನಿರಂತರವಾಗಿ ತುಮಕೂರು ನಗರ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂತ ಸೊಗಡು ಶಿವಣ್ಣ ಅವ್ರಿಗೆ 5 ವರ್ಷಗಳಿಂದ ಯಡಿಯೂರಪ್ಪನವರು ಅವ್ರ ಮನೆ ಬಾಗ್ಲಿಗೆ ಹೋಗಿರ್ಲಿಲ್ಲ. ಇವತ್ತು ಎಲ್ಲಿ ಅವರು ನಮ್ಗೆ ಆಂಟಿ ಮಾಡ್ತಾರೋ ಅಂತ ಹೇಳ್ಬಿಟ್ಟು ನಿನ್ನೆ ರಾತ್ರಿ ಅವರು ಯಡಿಯೂರಪ್ಪನವರು ಅವ್ರ ಮನೆಗೆ ಹೋಗಿದ್ದಾರೆ. ಇಲ್ಲಪ್ಪ ಹಂಗೆಲ್ಲ ಮಾಡಕ್ ಹೋಗ್ಬೇಡ, ದೇಶ ನೋಡ್ಬೇಕು, ನಾವು ಪಾರ್ಟಿ ನೋಡ್ಬೇಕು. ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಯಾಕೆ ಸೀಟು ಹಂಚಿಕೆ ಆದ್ರೂ ಕೂಡ ತನ್ನ ಮನೆಯಲ್ಲಿ ಎಲ್ಲ ಸರಿ ಇಲ್ಲ ಅಂತ ಉತ್ತರ ಕೊಡ್ಲಿಕ್ಕೆ ಸುಲಭವಾಗ್ತಾ ಇದೆ. ಅದೇ
ಹೇಳುತ್ತೆ ಹಿಂಗೆ ಇವರ ಚರ್ಚೆ ಅಥವಾ ಹಂಚಿಕೆಯಲ್ಲಿ ಒಂದಿಷ್ಟು ತಪ್ಪುಗಳಾಗಿದೆ ಅಂತ ತೋರಿಸ್ಕೊಡುತ್ತೆ. ಸೀಟ್ ಹಂಚಿಕೆ ಬಗ್ಗೆ ಎಲ್ಲರೂ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಎಲ್ಲಾ ಮಟ್ಟದಲ್ಲಿ ಮಾತಾಡಿ ಆಮೇಲೆ ಒಂದು ಸೀಟ್ ಹಂಚಿಕೆ ಬಗ್ಗೆ ಮಾತಾಡಿದ್ರು. ನಮಗೆ 20 ಅವ್ರಿಗೆ 8 ಅಂತ ಕಾಂಗ್ರೆಸ್ ಹೇಳ್ತು. ಅದಾದ ನಂತರ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ವಾಪಸ್ ಕೊಟ್ಟಿದೆ ಜೆಡಿಎಸ್. ತುಮಕೂರಿನಲ್ಲಿ ಕಾಂಗ್ರೆಸ್ನ 2 ನಾಯಕರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಆಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರೇ, ಫೇಲ್ಯೂರ್ ಅಲ್ವಾ ನಿಮ್ಮ ಸೀಟ್ ಹಂಚಿಕೆ ಚರ್ಚೆ ಏನ್ ನಡೀತು, ಅಥವಾ ಆ ಇಡೀ ಪ್ರೋಸೆಸ್ ಫೇಲ್ಯೂರ್ ಆಯ್ತು? ನಿಮಗೆ 100% ಸಕ್ಸಸ್. ಯಾಕೆ ಕಾರಣ ಅಂತಂದ್ರೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ ಹರೀಶ್ ಅವರೇ, ನಮಗೆ ಇವತ್ತು ಇರ್ತಕ್ಕಂಥ ಗುರಿ, ನಮ್ಮ ಮಹಾಗಠಬಂಧನ್ ಏನಿದೆ, ನಮಗಿರ್ತಕ್ಕಂಥ ಗುರಿ ದಕ್ಷಿಣ ಭಾರತದಿಂದ, ಅದು ಕರ್ನಾಟಕದಿಂದ ವಿಶೇಷವಾಗಿ ಒಂದು ಈ ರಾಜ್ಯದ ಶಕ್ತಿಯನ್ನ ಕೇಂದ್ರದಲ್ಲಿ ತೋರಿಸ್ತಕ್ಕಂಥದ್ದು ನಮ್ಮ ಪ್ರಥಮ ಜವಾಬ್ದಾರಿ. ಅದಕ್ಕೆ ನಾವು ಒಂದು ಸ್ಟ್ರಾಟಜಿ ರೆಡಿ ಮಾಡಿರ್ತೀವಿ. ದಯಮಾಡಿ ನಿಮ್ಗೊಂದು ಮಾತನ್ನು ಹೇಳ್ತಾ ಇದ್ದೀನಿ, ಇವತ್ತು 28 ಕ್ಷೇತ್ರಗಳಲ್ಲಿ ಕೊನೆಯ ದಿನ ತನಕನೂ ಈ ಪರಿಸ್ಥಿತಿ ಇದ್ದೇ ಇರುತ್ತೆ. ಇದು ಎಲ್ಲಾ ಪಕ್ಷದಲ್ಲಿ ಇರುತ್ತೆ. ಸನ್ಮಾನ್ಯ ದೇವೇಗೌಡರು ಮಾಡ್ತಕ್ಕಂಥ ಸ್ಟ್ರಾಟಜಿ, ಬೆಂಗಳೂರು ಉತ್ತರದ ಬಗ್ಗೆ ತಾವು ಕೇಳಿದ್ರೆ ಕೃಷ್ಣ ಬೈರೇಗೌಡರು ಫೈನಲೈಸ್ ಮಾಡಿದ್ದೀವಲ್ಲ, ಯಾರು ಹೇಳಿದ್ದು ನಿಮ್ಗಿಲ್ಲ ಅಂತ? ಇವತ್ತು ಸಂಜೆನೂ ಕೃಷ್ಣ ಬೈರೇಗೌಡರ ಮನೆ ಚರ್ಚೆ ನಡೀತಾ ಇತ್ತು. ನಮ್ಮಲ್ಲಿ ಸಾಕಷ್ಟು ಮಾಹಿತಿಗಳಿತ್ತು, ಯಾರೋ ಬರ್ತಾರೆ ಅಲ್ಲಿಗೆ ಅಂತ ಹೇಳಿ. ಆ ಮಾಹಿತಿಗೋಸ್ಕರ ನಾವು ಅಲ್ಲಿ ನಿಲ್ಸಿದ್ದು. ಸನ್ಮಾನ್ಯ ದೇವೇಗೌಡರು ಕೊನೆ ತನಕ ತುಮಕೂರಲ್ಲಿ ನಿಂತ್ಕೊಂಡು ಡಿ.ವಿ. ಸದಾನಂದ ಗೌಡ ಅವರ ಹೆಸರು ಮೊದಲನೇ ಲಿಸ್ಟ್ ಅಲ್ಲೇ ಬಿಜೆಪಿ ಅನೌನ್ಸ್ ಮಾಡಿತ್ತು. ಬೇರೆ ಇನ್ಯಾರು ಬರ್ತಾರೆ? ಹಾಸನದಲ್ಲಿ ನಾವು ಪ್ರಜ್ವಲ್ ಮೊದಲೇ ಮಾಡಿದ್ವಿ. ಮಂಡ್ಯದಲ್ಲಿ ಅಲ್ಲ, ನೀವು ಹೇಳಿದ್ರೆ ಬೇರೆ ಯಾರು ಬರೋ ಸಾಧ್ಯತೆಗಳಿತ್ತು ಬಿಜೆಪಿ ವಿಷಯಗಳಿರುತ್ತೆ. ಅದು ನಮಗೆ ಕೆಲವು ಮಾಹಿತಿಗಳಿರುತ್ತೆ. ಅವರು ಅದರ ತುಮಕೂರಲ್ಲಿ 2 ಜನ ಕಾಂಗ್ರೆಸ್ನ ನಾಯಕರು ಇಂಡಿಪೆಂಡೆಂಟ್ ಆಗಿ ನಿಲ್ತಾ ಇದ್ದಾರೆ ಗೌಡರ ವಿರುದ್ಧ. ನಾಳೆ ಸಾಯಂಕಾಲದ ಒಳಗೆ ಹರೀಶ್ ಅವರೇ, ನಮ್ಮ ಪಕ್ಷದ ಮತ್ತು ಅವ್ರ ಪಕ್ಷದ ವರಿಷ್ಠರು ಕೂತ್ಕೋತಾರೆ. ಈ ವಿಷಯವನ್ನ ಸಮಾಧಾನಕರವಾಗಿ ಎಲ್ಲರನ್ನು ಒಪ್ಪಿಸಿ ಓಲೈಸಿ ನೀಟಾಗಿ ಒಂದೇ ವೇದಿಕೆ ಮೇಲೆ ಹೋಗ್ತಕ್ಕಂಥದ್ದು ಮಾಡ್ತಾರೆ. ನಂಬರ್ 1 ಅಲ್ಲ, 1.5 ತಿಂಗಳು ಚರ್ಚೆ ಆದ್ರೂ ಈ ಮಟ್ಟಕ್ಕೆ ಅಂದ್ರೆ ನಾಮಿನೇಷನ್ ಫೈಲ್ ಮಾಡಿ ಲಾಸ್ಟ್ ದಿನಾನು ನೀವು ಕರ್ಕೊಂಡ್ಬಂದು ನಾನು ಹೇಳ್ತಾ ಓಲೈಸೋ ಪ್ರಯತ್ನ ಮಾಡಿದ್ರೆ ಯಾರ್ಯಾರನ್ನು ಓಲೈಸ್ತಾ ಇಲ್ಲ. ಸ್ಟ್ರಾಟಜಿ ಅದು. ನಿಮ್ಗೆ ಈಗ ನೋಡಿ, ಮುದ್ದಮ್ಮೇಗೌಡರು ಇಂಡಿಪೆಂಡೆಂಟ್ ಆಗಿ ಕ್ಯಾಂಡಿಡೇಟ್ಸ್ ಆಗ್ತಾ ಇರೋದು ಒಂದು ಸ್ಟ್ರಾಟಜಿನ. ಒಂದು ನಿಮಿಷ ಇರ್ಬೋದು ಸರ್, ಅದು ನಿಮ್ಗೆ ಯಾಕೆ ನಾವು ಹೇಳಬೇಕಾಗುತ್ತೆ? ನೀವು ಒಂದು ಮಾತನ್ನು ನೀವು ಸ್ಪಷ್ಟಪಡಿಸ್ತೀನಿ. ಇದೇ ತಿಂಗಳು 31ನೇ ತಾರೀಕು ಬೆಂಗಳೂರು ಮತ್ತು ಮಂಡ್ಯ ಮಧ್ಯದಲ್ಲಿ ಒಂದು ದೊಡ್ಡ ಸಮಾವೇಶ ನಡೀತದೆ. ಸರಿಸುಮಾರು 5 ಲಕ್ಷ ಜನ ಸೇರಿಸಿ ಆ ಒಂದು ವೇದಿಕೆಯಲ್ಲಿ ಇಡೀ ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಒಂದೇ ವೇದಿಕೆ ಮೇಲೆ ಕೂತ್ಕೊಂಡು ನಿಮ್ಗೆ ಸಾಬೀತು ಮಾಡ್ತಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜೆಡಿಎಸ್ ಕಾಂಗ್ರೆಸ್ನ ನಾಯಕರು ಮಿನಿಸ್ಟರ್ಸ್ ಒಟ್ಟಾಗಿದ್ದಾರೆ ಅಂತ ಯಾರಿಗೂ ತೊಂದ್ರೆ ಅಥವಾ ಅನುಮಾನ ಇಲ್ಲ. ಪ್ರಶ್ನೆ ಉದ್ಭವ ಆಗ್ತಾ ಇರೋದು ನಿಮ್ಮ ಸ್ಥಳೀಯ ಮಟ್ಟದ ನಾಯಕರು ಕಾರ್ಯಕರ್ತರು ಒಟ್ಟಾಗಿದ್ದಾರ ಅಂತ. ಅದ್ರ ಬಗ್ಗೆ ಸಾಕಷ್ಟು ನಿದರ್ಶನಗಳು ಆಲ್ರೆಡಿ ಇದೆ. ಜ್ಯೋತಿ ಭಟ್ಟಾರೆ ಸ್ಟ್ರಾಟಜಿ ಅದು ನಮ್ದು ಅಂತಾರೆ. ವಿಷಯಗಳಿರ್ತವೆ, ಕೂತ್ ಮಾತಾಡ್ಕೋತೀವಿ. ಸ್ಟ್ರಾಟಜಿ ಏನಂತೆ ಜೆಡಿಎಸ್? ಇಲ್ಲ, ದಯವಿಟ್ಟು ನೋಡಿ ಆ ಪದವನ್ನ ಬಳಕೆ ಮಾಡಿ. ಮೇಡಮ್ ಇವರಿಗೆ ಇವತ್ತು ಮಂಡ್ಯಗೆ ಕ್ಯಾಂಡಿಡೇಟ್ ಹಾಕಕ್ಕೆ ಯೋಗ್ಯತೆ ಇಲ್ಲ. 2.5 ಲಕ್ಷ ವೋಟ್ ತಗೊಂಡು ಹೇಳ್ತಾರೆ. ಹಾಗೆ ನೋಡಿದ್ರೆ ರಾಷ್ಟ್ರೀಯ ಪಕ್ಷ ನೀವು ಯಾರಿಗೆ ಎದುರ್ಕೊಂಡ್ರಿ? ಕುಮಾರಸ್ವಾಮಿಗೆ ಎದುರ್ಕೊಂಡ್ರೆ ನೀವು, ಕುಮಾರಸ್ವಾಮಿಗೆ ಎದುರ್ಕೊಂಡ್ರೆ ನೀವು ಹಾಕಿ ಒಂದು ಕ್ಯಾಂಡಿಡೇಟ್ ನೋಡೋಣ. 2.5 ಲಕ್ಷ ವೋಟ್ ಇದೆ. ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಗತಿ ಏನಾಗಾದ್ರೆ, ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಗತಿ ಏನ್ ಮಾತಾಡ್ತಾರೆ ನೀವು? ಅವ್ರು ಹೇಳ್ತಿದ್ದಾರೆ ಕಾರ್ಯಕರ್ತರ ಬಗ್ಗೆ ನೀವು ಮಾತಾಡಿದ್ರಿ. ಮಂಡ್ಯದಲ್ಲಿರ್ತಕ್ಕಂಥ ಕಾರ್ಯಕರ್ತರ ಗತಿ ಏನಾಗಾದ್ರೆ ನೋಡಿ. ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಜವಾಬ್ದಾರಿ ಮಾತಾಡಬೇಕು. ಆಯ್ತು, ನೀವು ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಮಾತಾಡಿದ್ರೆ ನೋಡೋಣ. ನೀವು ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಮಾತಾಡಿದ್ರೆ ನೋಡೋಣ. ಮತ್ತೆ ಮಾತಾಡ್ತೀರ ನೀವು? ಬಿದ್ರು ಮೀಸ ಮಣ್ಣು ಹಾಕ್ತಿಲ್ಲ ಅಂತ ನಾನು ಹೇಳ್ತಿರ್ತಕ್ಕಂಥದ್ದು ನೋಡಿ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, 2.5 ಲಕ್ಷ ಜನ ಕಾರ್ಯಕರ್ತರು ಇದ್ದಾರೆ ಹರೀಶ್ ಅವರೇ. ಅವ್ರ ಕಾರ್ಯಕರ್ತರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ದಾರೆ. ಹಾಗಾದ್ರೆ ಅವ್ರು ಹೇಳ್ತಿದ್ದಾರೆ, ಇವರು ವರಿಷ್ಠರು ಖಂಡಿತ ನಾವು ಹೊಂದಾಣಿಕೆ ಬಹಿರಂಗವಾಗಿ ಹೇಳಿದ್ದೀವಿ. ರಾತ್ರಿ ನಾವು ಹೇಳಿಲ್ಲ. ಇದೇ ಸನ್ಮಾನ್ಯ ಈ ರಾಜ್ಯದ ಅಪೋಸಿಷನ್ ಲೀಡರ್ ಅಂತ ಯಡಿಯೂರಪ್ಪನವ್ರು ಹೇಳ್ತಾರೆ, ಬಜೆಟ್ ಸಮಾವೇಶದಲ್ಲಿ 8,750 ಕೋಟಿ ರೂಪಾಯಿ ಬರೀ ಮಂಡ್ಯ ಕೊಡ್ತಾ ಇದ್ದಾರೆ. ಮಂಡ್ಯ ಬಡ್ಜೆಟ್ ಇದು ಅಂತಾರೆ. ಹೋಗಿ ಸ್ವಾಮಿ ಮಂಡ್ಯ ಒಳಗೆ ನೋಡೋಣ. ಇವಾಗ ನೀವು ಹೋಗಿ, ನೀವು ಮಂಡ್ಯದ ಹೋಗಿ ನೀವು ಮತ್ತೆ ಯಾವ ಕೊಡುಗೆ ಇದೆ ಅಂತ ನೀವು ಹೋಗ್ತೀರಿ ಇಲ್ಲಿಗೆ. ನೀವು ನಿಮ್ಮ ಕೊಡುಗೆ ಏನಿದೆ ಅಂತ ನೀವು ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ನೀವು ಯಾವ ಕೊಡುಗೆ ಇದೆ ನಮ್ಮ ಕಾರ್ಯಕರ್ತರ ಬಗ್ಗೆ ನೀವು
ಜ್ಯೋತಿ ಮೇಡಮ್ 2.5 ಲಕ್ಷ ಓಟುಗಳನ್ನ 2.5 ಲಕ್ಷ ಒಂದು ನಿಮಿಷ ಕೇಳಿಸ್ಕೊಳ್ಳಿ 2.5 ಲಕ್ಷ ಮತಗಳನ್ನ ನಿಮ್ಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಉಪಚುನಾವಣೆಯಲ್ಲಿ ಕೊಟ್ಟಿದ್ರಲ್ವ ಜನ ಆ ಕಾರ್ಯಕರ್ತರು ಹೋಗ್ಬೇಕಂದ್ರೆ ಕೊಟ್ಟಿದ್ರ ನಮ್ಮನ್ನ ಅಲಿಯನ್ಸ್ ಮಾಡ್ಕೊಂಡಿದ್ರಿ ಜೆಡಿಎಸ್ ಜೊತೆ ಅಂತ ಕೇಳೋಂಗ ನೀವು ಮಂಡ್ಯದಲ್ಲಿ 2.5 ಲಕ್ಷ ಜನ ವೋಟ್ ನಿಮಗೆ ಕೊಟ್ಟಿದ್ರಲ್ವಾ ಇವತ್ತಂದ್ರೆ ಅದು ತ್ಯಾಗ ಮಾಡಿದ್ದೀರಾ ಅಥವಾ ಮಾಡಿದ್ದೀರಾ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ನಾಯಕರು ಬಿಜೆಪಿಯ ಕಾರ್ಯಕರ್ತರ ಬಗ್ಗೆ ಅವರ ಒಂದು ವೆಲ್ಫೇರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಶ್ಚರ್ಯ ಆಗತ್ತೆ ಕೆಲವು ಟೈಮು. ರಾಜಕೀಯ ಏನ್ ಬೇಕಾದ್ರೂ ಮಾಡಿಸಬಹುದು ಅಂತ. ನಿಮ್ 3 ಜನಕ್ಕೆ ಧನ್ಯವಾದಗಳು. ಸಮಯದ ಅಭಾವ ಇದೆ. ತುಮಕೂರು ಬಗ್ಗೆ ಬಹುಶಃ ಇನ್ನ ಒಂದಿಷ್ಟು ಚರ್ಚೆ ಮಾಡಬಹುದಿತ್ತು. ಬರೋ ದಿನಗಳಲ್ಲಿ ನೀವೇ ತುಮಕೂರು ಇನ್ನ ಸುದ್ದಿಯಲ್ಲೇ ಇರುತ್ತೆ, ಚರ್ಚೆ ಮಾಡೋಣ. ಇದೇ ಹೊತ್ತಿನ ವಿಶೇಷ. ನೋಡ್ತಾರಿ ನ್ಯೂಸ್ ಎಕ್ಸ್ ಕನ್ನಡ.